Now level best. ನಾಳೆ ನಿಮ್ಮನ್ನು ಡಿಸ್ಚಾರ್ಜ್ ಮಾಡ್ತೀನಿ. ನಾಳೆನಾ? ದಯವಿಟ್ಟು ನಾಡಿದ್ದು ಡಿಸ್ಚಾರ್ಜ್ ಮಾಡಿ ಡಾಕ್ಟರ್. ಊರಿಗೆ ಟೆಲಿಗ್ರಾಮ್ ಕಳಿಸ್ಬೇಕು. ಯಾಕೆ? ನಿನ್ನೆ ನಿಮ್ಮ ಮಿಸ್ಸಸ್ ಇಲ್ಲೇ ಇದ್ರಲ್ಲ? ನಿನ್ನೆ ಇದ್ರು, ರಾತ್ರಿನೇ ಊರಿಗೆ ಕಳಿಸ್ದೆ. ನಾಳೆನೇ ಡಿಸ್ಚಾರ್ಜ್ ಅಂತ ಗೊತ್ತಿದ್ರೆ ಇರಿಸ್ಕೊಳ್ತಿದ್ದೆ. ಇವಾಗ ನಾನೇನ್ ಮಾಡ್ಲಿ ಹೇಳಿ? ದಯವಿಟ್ಟು ನಾಡಿದ್ದು ಡಿಸ್ಚಾರ್ಜ್ ಕೊಡಿ ಡಾಕ್ಟರ್. ನೋಡಿ ಶಂಕರ್, ಬೇರೆ ಕೇಸ್ಗಳಿವೆ, ಬೆಡ್ ಬೇಕು. ಡಾಕ್ಟರ್, ಐ ಆಮ್ ರಿಯಲಿ ಹೆಲ್ಪ್ಲೆಸ್. ಯಾರ ಸಹಾಯ ಇಲ್ಲದೆ ನಾನು ಏನೂ ಮಾಡೋಕ್ಕಾಗ್ತಿಲ್ಲ. ದಯವಿಟ್ಟು ಸಾಧ್ಯವಾದ್ರೆ ನಾಡಿದ್ದು ಡಿಸ್ಚಾರ್ಜ್ ಮಾಡಿ. ನಿಮಗೆ ಅಷ್ಟೊಂದು ತೊಂದರೆ ಆದ್ರೆ ನಾಡಿದ್ದೇ ಹೋಗಿ. ಏನ್ ಕುಸ್ಮಾ? ಶಂಕರಣ್ಣ ಟೆಲಿಗ್ರಾಮ್ ಬಂದಿದೆ, ಬೆಂಗಳೂರು ಹೋಗ್ಬೇಕು, ಬೇಗ ಬಾ. ಗಿರ್ಜಾ, ಮನೆ ಕಡೆ ಸ್ವಲ್ಪ ಜೋಪಾನ. ಆಗ್ಲಿ, ಬೇಗ ಬಾ. ನಡಿ. ಏನಮ್ಮ, ಏನ್ ಮಾಡ್ಬೇಕು? ಏನು ಮಾಡ್ಬೇಕಾಗಿಲ್ಲ. ಇವತ್ತಾದ್ರೂ ಒಂದ್ ಗಳಿಗೆ ದೇವಸ್ಥಾನಕ್ಕೆ ಹೋಗುದ್ ಬಾ. ಹೋಗಿ ಪ್ರಸಾದ ತಗೊಂಡ್ ಬಾ. ದೇವಸ್ಥಾನಕ್ಕೆ ಇವತ್ತೇನ್ ಹೊಸ್ತಾಗ್ ಹೋಗೋದು? ಯಾವಾಗ್ಲೂ ಹೋಗ್ತಾನೆ ಇರ್ತೀನಿ. ಯಾವಾಗ್ಲೂ ಹೋಗೋ ರೀತಿನೇ ಬೇರೆ, ಇವತ್ತೇ ಬೇರೆ. ಇವತ್ತು ಇಲ್ಲಿನ ಜಾತ್ರೆ, ವರ್ಷದಲ್ಲಿ ಒಂದಿನ. ತೇರಿನ ಜಾತ್ರೆ ಆದ್ರೇನು ಪ್ರಸಾದಕ್ಕೆ ವಿಶೇಷ ಶಕ್ತಿ ಏನ್ ಬರೋದಿಲ್ವಲ್ಲ? ಹಾಗನ್ಬಾರ್ದು ಕುಸುಮ. ನಾಡಿದ್ದು ನಿನ್ ಪರೀಕ್ಷೆ ಪ್ರಾರಂಭವಾಗುತ್ತೆ. ಹೋಗಿ ದೇವ್ರಿಗೆ ಕೈ ಮುಗಿದು ಪ್ರಸಾದ ತಗೊಂಡ್ ಬಾ. ನನಗೀಗ ಪುಸ್ತತಿಲ್ಲಮ್ಮ. ಇಷ್ಟರವರೆಗೆ ಆ ದೇವ್ರಿಗೆ ಕೈ ಮುಗಿದ ಧಾರಾಳ ಸಾಕು. ಯಾವ ದ್ರೋಹನು ಮಾಡದೇ ಇರೋ ಅಣ್ಣನ್ಗೆ ದೇವ್ರು ಯಾಕೆ ಇಂಥ ಸ್ಥಿತಿ ತಂದ? ಇನ್ನು ಆ ಕಲ್ದೇವ್ರ ಕೈ ಮುಗಿದು ಏನಾಗ್ಬೇಕಾಗಿದೆ? ಕುಸುಮ, ಕುಸುಮ. ಏನಪ್ಪ? ಕುಸುಮ, ನನ್ನನ್ನ ಶಂಕರ್ ಹತ್ರ ಕರ್ಕೊಂಡು ಹೋಗ್ತೀಯಾ? ಯಾಕಪ್ಪ ಈಗ? ಅವನ ಹತ್ರ ಅಗತ್ಯವಾದ ಒಂದೆರಡು ವಿಷಯ ಮಾತಾಡ್ಬೇಕಾಗಿದೆಯಮ್ಮ. ಇನ್ನೊಂದು ಅರ್ಧ ಗಂಟೆ ತಡಿಯಪ್ಪ. ರಾಜಣ್ಣ ನಾನ್ ಕರ್ಕೊಂಡ್ಬರ್. ರಾಜಣ್ಣ ಯಾಕಮ್ಮ? ನೀನು ರಮಾ ನನಗೆ ಸ್ವಲ್ಪ ಆಸರೆ ಕೊಟ್ರೆ ನಾನ್ ನಡಿಬಲ್ಲೆ. ನನ್ನ ಬಲಗಾಲಿಗೆ ಏನೂ ತೊಂದರೆ ಆಗಿಲ್ಲ. ಬೇಡಪ್ಪ, ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನಮ್ಮಿಂದ ಏನ್ ಮಾಡೋಕ್ಕೂ ಸಾಧ್ಯ ಇಲ್ಲ. ನಾನೇ ಹೋಗಿ ರಾಜಣ್ಣನ ಕರ್ಕೊಂಡ್ ಬರ್ತೀನಿ. ರಾಜಣ್ಣಂಗೆ ನನ್ನಿಂದ ಎಷ್ಟೊಂದು ತೊಂದರೆ. ಕುಸುಮ. ಏನಪ್ಪ? ರಾಜಣ್ಣಂಗೆ ಡಾಕ್ಟರ್ ಅರುಣ್ ಹತ್ರ ಹೋಗಿ ಆ ವೀಲ್ ಚೇರ್ ಬಗ್ಗೆ ವಿಚಾರಿಸು ಅಂತ ಹೇಳಿ. ಅವನ್ಗೆ ಯಾಕಪ್ಪ ತೊಂದ್ರೆ? ಅವನ ಅಂಗಡಿಗೆ ಬೇರೆ ಹೋಗ್ಬೇಕು. ನಾನೇ ಡಾಕ್ಟರ್ ಹತ್ರ ಹೋಗ್ ಬರ್ತೀನಿ. ಅದೇನ್ ಮಹಾ ಹೆಚ್ಚಂದ್ರೆ ಒಂದು ಅರ್ಧ ಗಂಟೆ. ಎಲ್ಲರಿಗೂ ತೊಂದ್ರೆ ನನ್ನಿಂದ. ಅದು ಸಾಲದು ಅಂತ ದೇವರು ಗಾಯದ ಮೇಲೆ ಬರೇ ಎಳೆದು ಬಿಟ್ಟ. ಶಂಕರ್ ಹೇಗಿದ್ದಾನೆ? ರಾತ್ರಿಯಿಂದ ನಿದ್ದೆ ಮಾಡಿಲ್ಲ ಅಂತ ಹೇಳ್ತಿದ್ರು. ಅದಕ್ಕೆ ಕಷ್ಟ ಕಷ್ಟ. ಹೇಗೆ ನಿದ್ರೆ ಬಂದಿತ್ತು? ಪ್ರಯಾಣದಿಂದ ಮತ್ತಷ್ಟು ತೊಂದರೆ ಆಗಿರ್ಬೇಕು. ಶಂಕರನಿಗೆ ದೇವರು ಯಾಕೆ ಇಂಥ ಕಷ್ಟ ಕೊಟ್ಟ ಅಂತ ನನಗರ್ಥವಾಗೋದಿಲ್ಲ ಅಮ್ಮ. ಇಂಥ ಪರಿಸ್ಥಿತಿಯಲ್ಲಿ ಹೇಗೆ ಓದ್ತೀಯಮ್ಮ ನೀನು? ಅದು ಹೇಗೆ ಅಂತ ನನಗೆ ತಿಳಿದು. ಪರೀಕ್ಷೆ ನೆನಪೇ ನನ್ನನ್ನು ಓದಿಸ್ಬಿಡುತ್ತೆ ಅಷ್ಟೇ. ಏನು ಪರೀಕ್ಷೆನು?
ಏನು ಓದು. ಒಟ್ನಲ್ಲಿ ನಾವೆಲ್ಲ ಹತಭಾಗ್ಯರಮ್ಮ. ಈ ಓದೊಂದು ಬಿಟ್ಬಿಟ್ಟು ನನ್ನಿಂದ ಬೇರೇನೂ ಸಾಧ್ಯವಿಲ್ಲಪ್ಪ. ಓದಬೇಕಾದ ಕರ್ತವ್ಯ ಕುಸುಮ. ಆದ್ರೆ ಇದೆಲ್ಲ ಕೊನೆಗೊಳ್ಳೋ ರೀತಿಯನ್ನು ಕಂಡಾಗ ಕರ್ತವ್ಯಕ್ಕೆ ಏನು ಬೆಲೆ ಅಂತ ಆಶ್ಚರ್ಯವಾಗತ್ತೆ ನನಗೆ. ಶಂಕರ ಅಷ್ಟೆಲ್ಲ ಓದ್ತಾ ಒಳ್ಳೆ ಉದ್ಯೋಗನೂ ಸಿಕ್ತು, ಚಿನ್ನದಂಥ ಹುಡುಗಿ ಜೊತೆ ಮದುವೆನೂ ಆಯ್ತು. ಆದರೆ ನೀವು ತುಂಬಾ ಯೋಚಿಸ್ತೀರಿಪ್ಪ. ಚೆನ್ನಾಗಿ ಹೇಳಿದೆ. ಶಂಕರನ ಬಗ್ಗೆ ಹೇಗೆ ಯೋಚಿಸ್ತೇ ಇರೋದು ಕುಸುಮ? ನಮ್ಮ ಕುಟುಂಬದ ಭವಿಷ್ಯನೇ ಅವರು. ನಂದು ಇವತ್ತು ನಾಳೇನೋ ಅಂದ್ಕೊಂಡಿರ್ಬೇಕಾದ್ರೆ ಶಂಕರನಿಗೆ ಹೀಗೆ ಸಂಭವಿಸಿರೋದನ್ನ ಕಂಡು ಯೋಚಿಸ್ತೇ ಇರೋದು ಹೇಗೆ ಕುಸುಮ? ನೀನಾದ್ರೂ ಓದೋದ್ರಲ್ಲಿ ಪ್ರಪಂಚನೇ ಮರೆತು ಬಿಡ್ತೀಯ. ಹೌದು, ನಾನು ಇಡೀ ದಿನ ಓದ್ತಾನೆ ಇರ್ತೀನಿ. ನನ್ಗೇನು ಫೀಲಿಂಗ್ಸ್ ಇಲ್ಲ ಅಂತ ತಿಳ್ಕೊಳ್ತೀರಾ? ನೀನು ತುಂಬಾ ಇಳಿದು ಹೋಗಿದ್ದೀಯಾ ರಮ. ಈ ಸ್ಥಿತಿಲಿ ಇಷ್ಟಿರೋದೇ ಹೆಚ್ಚಪ್ಪ. ಸಮಾಧಾನದಿಂದ ನಿದ್ದೆನೂ ಮಾಡದೆ ಎಷ್ಟೋ ತಿಂಗಳಾಯ್ತು. ಕಿರಣ್ ಶಂಕರ್ನಿಗೆ ಹೇಗೀಗ ನಿದ್ದೆ ಬರುತ್ತಾ? ಕೆಲವು ಸಲ ಸ್ವಲ್ಪ ನಿದ್ದೆ ಮಾಡ್ತಾರೆ, ಕೆಲವು ಸಲ ಇಡೀ ರಾತ್ರಿ ನಿದ್ದೆನೇ ಮಾಡೋದಿಲ್ಲ. 2-3 ದಿನ ನಿದ್ದೆ ಬರ್ದೇ ಇದ್ದಾಗ ಪಿಲ್ಸ್ ಕೊಡ್ಬೇಕಾಗತ್ತೆ. ಏನು, ಸ್ಲೀಪಿಂಗ್ ಪಿಲ್ಸೆ? ಹೌದು. ಅದರಿಂದ ತೊಂದರೆ ಏನು ಇಲ್ವೇ? ಲೆಕ್ಕದಷ್ಟೇ ಕೊಟ್ರೆ ತೊಂದರೆ ಏನಿಲ್ಲ ಅಂದಿದ್ದಾರೆ. ನನಗೆ ಈ ದಿನವೇ ಬೆಂಗಳೂರಿಗೆ ಹೋಗ್ಬೇಕಾಗಿದೆ. ಕಿರಣ್ ಶಂಕರ್ ಹುಷಾರಾಗಿದ್ರೆ ನಿನ್ನನ್ನು ಕರ್ಕೊಂಡು ಹೋಗೋಣ ಅಂತಿದ್ದೆ. ಸ್ವಲ್ಪ ದಿವಸ ಮೇಲಾದ್ರೆ 1 ವಾರದ ಮಟ್ಟಿಗೆ ಬರಬಹುದಾಗಿತ್ತು. ಈಗ ಕುಸುಮಳಿಗೂ ಪರೀಕ್ಷೆ, ಅವರನ್ನು ನೋಡ್ಕೊಳ್ಳೋದಿಕ್ಕೆ ಯಾರಾದ್ರೂ ಒಬ್ರು ಬೇಕಲ್ಲ. ಹಾ, ಈಗ ಹೇಗಿದ್ದೀಯಾ ಶಂಕರ? ಪರವಾಗಿಲ್ಲಪ್ಪ. ನೀನೇನು ಯೋಚನೆ ಮಾಡ್ಬೇಡ. ದೇವರಲ್ಲಿ ನಂಬಿಕೆ ಇಡು, ಎಲ್ಲ ಸರಿ ಹೋಗುತ್ತೆ. ಸಾವಿತ್ರಿ, ಒಳಗ್ ಕರ್ಕೊಂಡು ಹೋಗಮ್ಮ. ಶಂಕರ್, ನಿಮ್ಗೆ ತುಂಬಾ ತೊಂದರೆ ಕೊಡ್ತಾ ಇದ್ದೀನಿ. ನಿಮ್ ಕೆಲಸ ಬಿಟ್ಟು ನನ್ನ ಊರಿಗೆ ಕರ್ಕೊಂಡು ಹೋಗ್ತಾ ಇದ್ದೀರಿ. ಅದರಲ್ಲಿ ಏನಿದೆ, ನನ್ನ ಕರ್ತವ್ಯ. ನಿಮ್ಮೂರು ನೋಡಿದಾಗಾಯ್ತು. ಹಲೋ, ಬನ್ನಿ. ಶಂಕರ್, ಈಗ ಹೇಗಿದ್ದೀರಾ? ಪರವಾಗಿಲ್ಲ. ಬಲಗೈ ಏನಾದ್ರೂ ಇಂಪ್ರೂವ್ಮೆಂಟ್ಸ್ ಇದೆಯಾ? ಏನಿಲ್ಲ, ಎಡಗೈಯಿಂದ ಬರೆಯೋಕೆ ಟ್ರೈ ಮಾಡ್ತಿದ್ದೀನಿ. ಐ ಆಮ್ ಸಾರಿ ಶಂಕರ್, ನನ್ನಿಂದ ನಿಮ್ಗೆ. ಈಗ ವಿಷಯ ಬೇಡ ನಾಯ್ಡು. ಕುಸುಮ, ಜರ್ನಿ ಮಾಡಿ ಟಯರ್ಡ್ ಆಗಿದೆಯಾ? ಏನಣ್ಣ? ಕುಸುಮ, ಇವರನ್ನು ಕರ್ಕೊಂಡು ಹೋಗು. ಮೊದಲು ಸ್ನಾನ ಮಾಡಿ ಟಿಫಿನ್ ಮಾಡ್ಲಿ, ಆಮೇಲೆ ಬೇಕಾದಷ್ಟು ಮಾತಾಡೋಣ.
ಊಟ ತರ್ಲ? ಈಗ ಬೇಡ, ನಾಯ್ಡು ಬರ್ಲಿ, ಆಮೇಲೆ ಮಾಡೋಣ. ಅಜ್ಜಿ ಅಜ್ಜಿ, ಯಾಕೆ ರೇಖಾ, ಏನಾಯ್ತು? ಸಾವಿತ್ರತೆ ಬೆಳಗ್ಗೆಯಿಂದ ಮಲ್ಕೊಂಡೇ ಇದ್ದಾಳೆ. ಊಟ ಕರೆದ್ರೆ ಹೊಡಿಲಿಕ್ಕೆ ಬರ್ತಾಳೆ. ಯಾಕೆ, ನಿಮ್ಮಪ್ಪ ಇಲ್ವೇನು? ಇಲ್ಲ, ಊರ್ ಹೋಗಿದ್ದಾರೆ. ಅಮ್ಮ ನಿಮ್ಮನ್ ಬೇಕಾಕಮ್ಮ ಅಂತ ಹೇಳಿದ್ರು. ಬಂದ್ರ? ಬೇಗ ಬನ್ನಿ ಅತ್ತೆ. ನಡಿ ನಡಿ. ಹೊರಗೆ ರಾಜಣ್ಣ ಬರೋವರೆಗೂ ಸಾವಿತ್ರಿ ಸುತ್ತಿಗೆ ಹೋಗ್ಬೇಡ. ಇವಳನ್ನ ಕರ್ಕೊಂಡೋಗಿ ಆಮೇಲೆ ಕಳಿಸ್ತೀನಿ. ಆಗ್ಲಿ. ಅದ್ಕೆ ಯಾಕೆ ನನ್ ಕೋಣೆಗೆ ಬಂದಿದ್ದು? ಅದ್ಕೆ ನನ್ ಕ್ಷಮಿಸ್ತೀರಾ? ನನ್ ಕ್ಷಮಿಸಬೇಡಿ ಅದ್ಕೆ. ಅದ್ಕೆ ಸಾವಿತ್ರಿ ಹೀಗೆ ಇದ್ರೆ ತುಂಬಾ ನಾಚಿಕೆಗೇಡಿನ ವಿಷಯ ಆಗ್ಬಿಡುತ್ತೆ. ಆದಷ್ಟು ಬೇಗ ಅವಳನ್ನ ಮೆಂಟಲ್ ಆಸ್ಪತ್ರೆಗೆ ತೋರಿಸ್ಬಿಡೋದು ಒಳ್ಳೇದು. ನೀನೇನು ಯೋಚನೆ ಮಾಡ್ಬೇಡಮ್ಮ, ನಾನು ನಾಯ್ಡುಗೆ ಎಲ್ಲ ವಿಷಯ ತಿಳಿಸ್ತೀನಿ. ರಾಜಣ್ಣ ಮತ್ತು ಸಾವಿತ್ರಿ ಅವನ ಜೊತೆಯಲ್ಲಿ ಬೆಂಗಳೂರಿಗೆ ಹೋಗಿ ಬರ್ಲಿ. ಸರಿ, ಹಾಗೆ ಮಾಡು. ಏನಾಯ್ತು ಕಾರ್ಗೆ? ಏನೂ ಆಗಿಲ್ಲ, ಆಕ್ಸೆಲ್ ಕಟ್ ಆಗಿದೆ. ಹೇಳ್ದಂಗೆ ಎರಡರಲ್ಲೂ ಒಂದು ಆಗ್ಲೇಬೇಕು. ಹಾಗೆ ಆಗುತ್ತೆ. ನೀನ್ ಯಾಕೆ ಯೋಚನೆ ಮಾಡಿ? ನಾನು ಹೇಳ್ದಂಗೆ ಆಗತ್ತಪ್ಪ, ನೀ ಏನಾರ ಅನ್ನೋ. ನಮಸ್ಕಾರ ಸರ್. ನಮಸ್ಕಾರ. ನಮ್ ಕಾರ್ ಕೆಟ್ಟೋಗಿದೆ. ಇಲ್ಲಿ ಹತ್ತಿರದಲ್ಲಿ ಉಳ್ಕೊಳ್ಳೋದಕ್ಕೆ ಯಾವ್ದಾರು ಹೋಟ್ಲ್ ಇದೆಯಾ? ನನಗ್ ತಿಳಿದ್ರಂಗೆ ಯಾವ್ದು ಇಲ್ಲ ಸ್ವಾಮಿ. ಇವ್ರೇನಾಗ್ಬೇಕು ನಿಮ್ಗೆ? ತಂಗಿ. ಓ ನೋಡಿ, ಅಲ್ಲೊಂದು ದೇವಸ್ಥಾನ ಇದೆ, ಅಲ್ಲಿ ರೂಮ್ಗಳು ಖಾಲಿ ಇದೆ, ಅಲ್ಲಿರಿ, ನಾನು ಹೇಳ್ತೀನಿ ಬೇಕಾರೆ. ಸರಿ ಸರ್, ಥ್ಯಾಂಕ್ಸ್. ಆಯ್ತು. ಯಾರೋ ಏನೋ ಬಂದೆ. ಎಲ್ಲಿ ಹೋಗ್ತಾರೋ? ಕಾರ್ ರಿಪೇರಿ ಆಗೋವರೆಗೂ ಕಾಯ್ಲೇಬೇಕಲ್ವಾ? ಬೆಳಿಗ್ಗೆ ಆಗಿದ್ದು ರೆಡಿ ಆಗುತ್ತೆ, ಹೋದ್ರಾಯ್ತು. ಹಾಗೆ ಆಗ್ಲಿ. ನೀವ್ ಒಳಗಡೆ ಮಲ್ಕೊಳ್ಳಿ, ನಾನು ಇಲ್ಲೇ ಇರ್ತೇನೆ. ನಡಿಯಮ್ಮ.
ರಾಜಣ್ಣ, ನಿಮ್ ತಂಗಿಗೆ ಕಣ್ ಕುರುಡಾಗಿ ಎಷ್ಟು ವರ್ಷ ಆಯ್ತು? 9-10 ವರ್ಷ ಆಯ್ತು. ಸಾವಿತ್ರಿಗೆ ಅಲ್ಲಿ ಯಾರಾದ್ರೂ ಯುವಕರೊಡನೆ ಪ್ರೇಮ ಅಥವಾ ಲೈಂಗಿಕ ಸಂಬಂಧ ಏನಾದ್ರೂ? ಅಂಥದ್ದೇನೂ ಇಲ್ವಲ್ಲ. ನಿಮ್ಮ ತಂಗಿಗೆ ಕಣ್ಣಿಲ್ಲ ಅನ್ನೋ ವೇದನೆ ಅವಳ ಹೃದಯದಲ್ಲಿ ಶಾಶ್ವತವಾಗಿ ನೆಲೆಸಿದೆ. ಇದೇ ಕಾರಣದಿಂದ ಮುಂದೆ ತನ್ನ ಜೀವನದಲ್ಲಿ ಯಾರೂ ಮದುವೆ ಆಗೋಕ್ ಬರೋದಿಲ್ಲ ಅಂತ ಒಂದು ಕೊರಗಿದೆ. ಆದ್ರೇನು, ಅವಳಲ್ಲಿ ಯೌವನ ಇದೆ, ಆರೋಗ್ಯ ಇದೆ, ಹೃದಯದಲ್ಲಿ ಸಹಜವಾದಂತ ಆಸೆ ಆಕಾಂಕ್ಷೆಗಳಿವೆ. ಈ ಸಮಸ್ಯೆನ ಹೇಗೆ ನಿವಾರಿಸೋದು? ಸಾಧ್ಯವಾದಷ್ಟು ಬೇಗ ಮದುವೆ ಮಾಡ್ಬಿಡಿ. ಮೊದ್ಲೇ ಒಂದು ಕಣ್ಣನ್ನು ಕೊಡ್ತೆ, ಈಗ ಊರಲ್ಲಿ ಹುಚ್ಚಿ ಅಂತ ಹೆಸರು ಬೇರೆ ಬಂದ್ಬಿಟ್ಟಿದೆ. ಇಂಥ ಪರಿಸ್ಥಿತಿಯಲ್ಲಿ ಮದುವೆ ಹೇಗೆ ಸಾಧ್ಯ ಡಾಕ್ಟ್ರೆ? ಸದ್ಯಕ್ಕೆ ಒಂದು ಕೆಲಸ ಮಾಡಿ, ಅವಳಿಗೆ ಬೇರೆ ಜನರ ಸಂಪರ್ಕ ಇರುವಂತ ಯಾವ್ದಾದ್ರು ಒಂದು ಕೆಲಸ ಕೊಡಿಸಿ, ಆಮೇಲೆ ಮದುವೆ ಯೋಚನೆ ಮಾಡಿ. ಹಾಗಾದ್ರೆ ನಾವು ಹೊರಡ್ತೇವೆ. ಓಕೆ, ಗುಡ್ ಲಕ್. ಥ್ಯಾಂಕ್ಸ್. ನಮಸ್ಕಾರ. ನನ್ ಕೇಳಿದ್ರೆ ನಾ ಕೊಡ್ತಿರ್ಲಿಲ್ವಾ? ನೀನೇನೋ ಯೋಚನೆ ಮಾಡ್ತಿದ್ದೆ. ಊರಿಂದ ಬಂದಾಗಲೇ ನೋಡ್ತಾ ಇದ್ದೀನಿ, ಯೋಚನೆಯಲ್ಲಿ ಮುಳುಗಿರ್ತೀಯ. ಏನು ಯೋಚನೆ? ನನಗೆ ಹೇಳಬಾರದೆ? ಏನೂ ಇಲ್ಲ, ನಾನು ಯಾಕೆ ಮುಂದಕ್ಕೆ ಓದ್ಬಾರ್ದು ಅಂತ. ಅದಕ್ಕೇನ್ರಮ್ಮ, ನಿನ್ನ ಜೀವನಕ್ಕಾದರೂ ಒಂದು ನಿಶ್ಚಿತ ರೂಪ ಬೇಕು. ನೀನ್ ಚೆನ್ನಾಗಿದ್ರೆ ನನಗೆ ಸಂತೋಷ. ನನ್ನಂತೆ ನರಳುತ್ತಾ ನೀನು ಬಾಳನ್ನು ಬೇಯಿಸಬೇಕು ಅಂತ ನಾನು ಬಯಸೋದಿಲ್ಲ. ನೀನು ಏನು ಓದ್ಬೇಕು ಅಂತ? MBBS ಹೋಗೋಣ ಅಂತ. MBBS? MBBS ಅಂದ್ರೆ ಒಂದು 10-20 ಸಾವಿರ ಆದರೂ ಈಗಿನ ಪರಿಸ್ಥಿತಿಯಲ್ಲಿ. ಅದ್ರ ಬಗ್ಗೆ ನೀವೇನು ಯೋಚನೆ ಮಾಡಬೇಡಿ, ಅಪ್ಪ ನೋಡ್ಕೋತಾರಂತೆ. ಓ, ಹಾಗಾದ್ರೆ ನಂದೇನು ಆಕ್ಷೇಪಣೆ ಇಲ್ಲ ರಮ್ಮ.
ಆದ್ರೆ ಮಾವನವ್ರಿಗೆ ತೊಂದರೆ ಕೊಟ್ಟಾಗುತ್ತಲ್ಲ. ಹಾಗೇನೂ ಇಲ್ಲ, ಅಪ್ಪನೇ ನನ್ಗಿದ್ರ ಬಗ್ಗೆ ತಿಳಿಸಿದ್ರು. ಹಾಗ then what's there for me to say? I love you. I love you. ಶಂಕರ, ರಮಾ ಈಗ ಕಲೀಲಿಕ್ಕೆ ಹೋದ್ರೆ ಹೇಗೆ? ಈಗಿನ ಪರಿಸ್ಥಿತಿಲಿ ಇದನ್ನೆಲ್ಲ ನಿಭಾಯಿಸೋರು ಯಾರು? ರಮಾ ಇಲ್ಲೇ ಇದ್ರು ಪರಿಸ್ಥಿತಿನ ನಿಭಾಯಿಸೋದು ಸಾಧ್ಯನೇನಮ್ಮ? ಜೀವಿಸಿದಷ್ಟು ದಿನ ನಾನು ಹೀಗೆ ಬಿದ್ದಿರ್ಬೇಕು. ನೀವು ಯಾರೋ ನನ್ನ ಬಗ್ಗೆ ಚಿಂತಿಸಬಾರ್ದಮ್ಮ. ಜೀವನ ನನಗೋಸ್ಕರ ಕಾಯುತ್ತಾ ಅದು ಸಾಕ್ತಾನೇ ಇರಬೇಕು. ಉಳಿದವ್ರ ವಿಚಾರ ಹಾಗಿರ್ಲಿ ಶಂಕರ, ನಿನ್ನ ಪರಿಸ್ಥಿತಿ ಬಗ್ಗೆ ಹೇಳಿದೆ. ರಮಾ ಕಲೀಲಿಕ್ಕೆ ಹೋದ್ರೆ ನಿನಗ್ ಕಷ್ಟವಾಗುತ್ತೆ. ಅವಳು ಹೋಗ್ಲಿ ಬಿಡು ಅಮ್ಮ, ನಿಮ್ ಕೈಲಾದಷ್ಟು ಮಾಡಿ ಸಾಕು. ಏನೋಪ್ಪ, ನಿನ್ನಿಷ್ಟ. ನಿನಗಿಷ್ಟವಾದ್ರೆ ನನಗೂ ಇಷ್ಟ. ಇಲ್ಲಿನ ಕಷ್ಟಗಳಿದ್ದೆಲ್ಲ ನೋಡಿ ಇದನ್ನೆಲ್ಲ ಸುಧಾರಿಸ್ಕೊಳ್ಳೋದು ಹೇಗೆ ಅಂತ ಹೇಳ್ದೆ ಅಷ್ಟೇ. ನೋಡಮ್ಮ, ನನ್ನ ಪರಿಸ್ಥಿತಿ ನಿನಗೆ ಚೆನ್ನಾಗಿ ಗೊತ್ತಿದೆ. ರಮಾನು ಅದನ್ನು ಅನುಭವಿಸ್ತಾ ಇದ್ದಾಳೆ. ನನ್ನ ಕಷ್ಟ ನಿವಾರಿಸೋದು ಸಾಧ್ಯ ಇಲ್ಲ. ಅವಳಾದ್ರೂ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗೋ ಹಾಗಿದ್ರೆ ಅದಕ್ಕೆ ನಾವು ಯಾಕೆ ಅಡ್ಡಿ ಬರಬೇಕು? ಸರಿಯಪ್ಪ, ನಿನ್ನಿಷ್ಟ. ತಗೊಳ್ಳಿ. ಅಪ್ಲಿಕೇಶನ್ ಪೋಸ್ಟ್ ಮಾಡಿದ್ಯಾ? ಮಾಡಿದೆ. ಯೋಚನೆ ಮಾಡಬೇಡ, ಸೀಟ್ ಸಿಕ್ಕೇ ಸಿಗುತ್ತೆ. ಹೋಗು, ಎಲ್ರಿಗೂ ಪ್ರಸಾದ ಹಂಚ್ಬಿಟ್ ಬಾ. ಸರಿ. ಶಂಕರ್, ನನ್ಗೆ ಬೆಂಗಳೂರು ಮೆಡಿಕಲ್ ಕಾಲೇಜಿಂದ ಇಂಟರ್ವ್ಯೂ ಬಂದಿದೆ. ಕಂಗ್ರ್ಯಾಚುಲೇಷನ್ಸ್. ಇಂಟರ್ವ್ಯೂ ನಾಡಿದ್ದೇ ಇದೆ. ಬೆಂಗಳೂರಿಗೆ ಯಾರ ಜೊತೆಲಿ ಹೋಗ್ತೀಯಾ? ನೀವೇನು ಯೋಚನೆ ಮಾಡಬೇಡಿ, ನಾನು ಇವತ್ತೇ ಊರಿಗೆ ಹೋಗಿ ಡ್ಯಾಡಿ ಜೊತೆ ಬೆಂಗಳೂರಿಗೆ ಹೋಗ್ತೀನಿ. ಓ, ಮೊದಲೇ ಎಲ್ಲ ಪ್ಲಾನ್ ಮಾಡಿದ್ಯಾ? ಶಂಕರ್, ಅಳ್ಬೇಡಾರಮ್ಮ, ಹೋಗ್ಬಿಟ್ಬಾ. ನೀನ್ ಚೆನ್ನಾಗಿ ಓದಿ ದೊಡ್ಡ ಡಾಕ್ಟರ್ ಆಗ್ಬೇಕು. ನನ್ ಬಗ್ಗೆ ಯೋಚನೆ ಮಾಡ್ಬೇಡ. ಊರಿಗೆ ಹೋದ ತಕ್ಷಣ ಕಾಗದ ಬರೆಯಕ್ ಮರಿಬೇಡ. ಡಾಕ್ಟರ್ ಆಗೋರು ಹೀಗಾದ್ರೆ ಬೇಗ ಡಾಕ್ಟರ್ ಆಗಿ ಅಣ್ಣನ್ಗೆ ಬಲಗೈ ಆಗ್ಬೇಕು. ಕೇಳಿದ್ಯಾರಮ್ಮ ಕುಸುಮ ಏನ್ ಹೇಳ್ತಿದ್ದಾಳೆ? ಅಳ್ಬೇಡ, ಹೊತ್ತಾಗುತ್ತೆ. ಹೋಗ್ಬಿಟ್ಬಾ. ವಿಶ್ ಆಲ್ ದ ಬೆಸ್ಟ್. ಏನಮ್ಮ ಸಾವಿತ್ರಿ? ಹೊಲಿಗೆ ಕೆಲ್ಸಕ್ಕೆ ಹೋಗ್ಬಿಟ್ಬಮ್ಮ.
ನೀನೂ ದೂರ ಹೋದ್ರೆ ಹೇಗೆ ಕುಸುಮ? ನಂಗೆ ಮುಂದೆ ಓದ್ಬೇಕು ಅಂತ ತುಂಬಾ ಆಸೆ ಇದೆಯಪ್ಪ. ಓದ್ಬೇಕು ಅಂತ ಹೇಳ್ತಾ ಇದ್ರೆ ಸಾಕೇನೆ ಕುಸುಮ? ಮದ್ವೆಗಿದ್ರೆ ಏನು ಬೇಡವೆ? ನಾನೀಗ್ಲೇ ಮದ್ವೆ ಆಗಕ್ ತಯಾರಿಲ್ಲ. ಈಗ್ಲೇ ಮದ್ವೆ ಆಗೋ ವಿಷಯ ಅಲ್ಲ ನಾನು ಹೇಳಿದ್ದು. ಮತ್ತೆ ಓದ್ಲಿಕ್ಕೆ ಹೋದ್ರೆ ಇನ್ನೊಂದ್ 2-3 ವರ್ಷ ಮುಂದೆ ಹೋಗುತ್ತೆ ಅಷ್ಟೇ. ಹೋಗ್ಲಿ ಹೋಗ್ಲಿ ಬಿಡ್ಲಿ ಅಂತ ನೀನೇನೋ ಸುಲಭವಾಗಿ ಹೇಳ್ಬಿಡ್ತೀಯ. ಆದ್ರೆ ನಮ್ ಸಂಕಟ ನಿನಗೆ ಹೇಗೆ ಅರ್ಥವಾಗುತ್ತೆ? ಅಪ್ಪಾಜಿ, 1-2 ವರ್ಷ ನಿಮ್ಮಿಂದ ನೋಡ್ಕೊಳಕ್ಕಾಗ್ಲಿ. ಹೇಗಿದ್ರು ಸಾವಿತ್ರಿ ಮನೆ ಕೆಲಸ ಎಲ್ಲ ನೋಡ್ಕೋತಾಳೆ. ಸ್ವಲ್ಪ ಮನ್ಸಿದ್ರೆ ಹೇಗಿದ್ರು ಸುಧಾರಿಸ್ಕೋಬಹುದು. ನಿನ್ ಜೊತೆ ವಾಪಸಕ್ಕೆ ನನ್ನಿಂದ ಸಾಧ್ಯವಿಲ್ಲಮ್ಮ. ಕುಸುಮ, ನೀನ್ ಇಷ್ಟ ಬಂದ ಹಾಗೆ ಮಾಡ್ಕೊ. ಕುಸುಮ, ನೀನು ಎಮ್ಗೆಗೆ ಹೋಗ್ಲೇಬೇಕು ಅಂತಿದ್ರು ಹೋಗ್, ನಾನೇನು ಬೇಡ ಅಂತ ಅನ್ನೋದಿಲ್ಲ. ಆದ್ರೆ ಖರ್ಚಿನ ಬಗ್ಗೆ ಸ್ವಲ್ಪ ವಿಚಾರ ಮಾಡಬೇಕಾಗಿದೆ. ಸದ್ಯದ ಪರಿಸ್ಥಿತಿ ಅಂತೂ ನಿನಗೆ ಚೆನ್ನಾಗಿ ಗೊತ್ತೇ ಇದೆ. ಖರ್ಚಿನ ವಿಷಯ ದೊಡ್ಡ ಸಮಸ್ಯೆ ಏನಿಲ್ಲಪ್ಪ. ಹೇಗಿದ್ರು ನನಗೆ ಸ್ಕಾಲರ್ಶಿಪ್ ಬರುತ್ತೆ, ಅದರಲ್ಲೇ ಎಲ್ಲ ಸುಧಾರಿಸ್ಕೊಂಡು ಹೋಗ್ತೀನಿ. ಸರಿ, ಏನೂ ಚಿಂತೆ ಮಾಡಬೇಡ. ಅಮ್ಮನಿಗೆ ನಾನು ಹೇಳ್ತೀನಿ, ಅಪ್ಲಿಕೇಶನ್ ಹಾಕು. ಅಣ್ಣ, ಕಾಫಿ. ಟೈಲರಿಂಗ್ ಕ್ಲಾಸ್ಗೆ ಹೋಗಿದ್ಯಾ? ಹೋಗ್ ಬಂದೆ. ಏನಂದ್ರೆ? ಸಾವಿತ್ರಿ! ಅಮ್ಮ, ಅಮ್ಮ ಏನಾಯ್ತಮ್ಮ? ಕುಸುಮ! ಅಪ್ಪ, ಅಪ್ಪ! ಅಯ್ಯೋ, ಏನಾಯ್ತಮ್ಮ? ಏನಾಯ್ತಮ್ಮ? ಡಾಕ್ಟ್ರೆ, ಏನಾಗಿದೆ ಡಾಕ್ಟ್ರೆ? ಡಾಕ್ಟ್ರೆ, ಸಾರಿ ಸಾರಿ ಕುಸುಮ. ಯಾಕೆ? ಅಪ್ಪ, ಅಪ್ಪ, ಬಂದೆ. ಏ ಕುಸುಮ, ಯಾವ ಬಂದೆ? ಬೆಳಗ್ಗೆನೆ ಬಂದೆ. ಅದಕ್ಕೆ ನನ್ಗೆ ಎಮ್ಮೆ ಇಲ್ಲೇ ಸೀಟ್ ಸಿಕ್ಕಿದೆ. ಇವತ್ತೇ ಕಾಲೇಜಿಗೆ ಸೇರ್ಬೇಕು. ನಿಮ್ಮನ್ ಜೊತೆ ಕರ್ಕೊಂಡು ಹೋಗೋಣ ಅಂತ ಬಂದೆ. ಅವ್ರು ಹೇಗಿದ್ದಾರೆ? ಹೆಚ್ಚಿನ ಪಕ್ಷ ಹಾಗೇ ಇದ್ದಾನೆ. ಆದ್ರೆ ಅಪ್ಪ ತೀರ್ಕೊಂಡ್ಮೇಲೆ ಏನು ಮಾವ ಅಪ್ಪ ಹೋಗಿ ಇವತ್ತಿಗೆ 20 ದಿವಸ ಆಯ್ತು. ನನಗೆ ಯಾಕೆ ತಿಳಿಸ್ಲಿಲ್ಲ? ಅಣ್ಣನೇ ಬೇಡ ಅಂದ್ರು. ಅದಕ್ಕೆ ನಿಮ್ಮೊಬ್ರಿಗೆ ಬರೋದಕ್ಕೆ ತೊಂದರೆ ಆಗತ್ತೆ ಅಂತ. ನೀನ್ ಹೇಗೂ ಕಾಲೇಜಿಗೆ ಸೇರೋದಕ್ಕೆ ಹೋಗ್ತೀಯಲ್ಲ, ಆಗ್ಲೇ ಸಮಾಧಾನದಿಂದ ತಿಳಿಸೋಂದ್ರು. ನೀನು ಕಾಲೇಜ್ಗೆ ಹೋಗೋದಿಕ್ಕೆ ಅತ್ತೆ ಒಪ್ಪಿದ್ರಾ? ಅಪ್ಪ ತೀರ್ಕೊಂಡ್ಮೇಲೆ ನಾನ್ ಕಾಲೇಜ್ಗೆ ಹೋಗೋದ್ ಬೇಡ ಅಂತ ಅಮ್ಮ ಹಠ ಹಿಡಿದ್ರು. ಆದ್ರೆ ನಾನು ಅಲ್ಲಿ ಕೂತ್ಕೊಂಡು ಏನ್ ಮಾಡ್ಲಿ? ಹೇಗೂ ಸಾವಿತ್ರಿ ಎಲ್ಲ ನೋಡ್ಕೊಂಡು ಹೋಗ್ತಾಳೆ. ಅಮ್ಮನಿಗೆ ಸಮಜಾಯಿಸಿ ಹೊರಟ್ಬಿಟ್ಟೆ. ಅದಕ್ಕೆ ನಿಮ್ ರೂಮ್ಮೇಟ್ಸ್ ಅಲ್ಲಿ ಎಲ್ಲೋ ಹೊರಗಡೆ ಹೋಗಿದ್ದಾರೆ. ಇವತ್ ಮಧ್ಯಾಹ್ನ 2 ಗಂಟೆಯಿಂದ ಕ್ಲಾಸು.
ನಿಮ್ ರೂಮ್ಮೇಟ್ಸ್ ಹೇಗೆ ಅದಕ್ಕೆ? ಅವ್ರಿಗೂ ನನಗೂ ಸರಿ ಹೋಗಲ್ಲ, ಆದ್ರೂ ಹೊಂದ್ಕೊಂಡು ಹೋಗ್ತಾ ಇದ್ದೀನಿ. ಓ, ಆಗ್ಲೇ 10:15 ಗಂಟೆ ಆಗೋದು. ಹೊರಡೋಣ ಅದಕ್ಕೆ. ಹೋಗೋಣ. ಸದ್ಯ ನನ್ಗೆ ಅಣ್ಣಂದೇ ಯೋಚನೆ ಆಗಿದೆ. ಅವನೊಬ್ಬ ಹುಷಾರಾಗಿದ್ರೆ ಸಾಕಲ್ಲ. ಹಲೋ ರಮ್ಮ. ಹಲೋ ಸರ್. ಎಲ್ಲಿಂದ ಬರ್ತಾ ಇದ್ದೀರಿ? ಪ್ರೊಫೆಸರ್ ಶ್ರೀನಿವಾಸ್ ಮನೆಗೆ ಹೋಗಿದ್ವಿ. ನೀವು ಕಿರಣ್ ಶಂಕರ್ ತಂಗಿ ಅಲ್ವಾ? ಹೌದು ಸರ್. ನಮ್ಮ ಮನೆ ಇಲ್ಲೇ ಇದೆ. ವೈ ಡೋಂಟ್ ಯು ಡ್ರಾಪ್ ಇನ್? ಇವತ್ತು ಬೇಡ, ಇನ್ನೊಂದ್ ದಿವಸ ಬರ್ತೀವಿ. ಆಲ್ ರೈಟ್, ಮೇಕ್ ಇಟ್ ಆನ್ ಸಂಡೇ. ಓಕೆ, ಬಾಯ್ ಬಾಯ್. ಚೆನ್ನಾಗಿ ಮಾತಾಡ್ತಾರಲ್ಲ ಅದಕ್ಕೆ. ಓ, ಬನ್ನಿ ಬನ್ನಿ, ನಮಸ್ಕಾರ, ಕೂತ್ಕೊಳ್ಳಿ. ಯಾ ಬಂದೆ. ನಾನು ಹೇಳ್ತಾ ಇದ್ನಲ್ಲ, ಕಿರಣ್ ಶಂಕರ್ ಅಂತ. ಅವ್ರು ಮಿಸಸ್ ರಮಾ ಇವರು. ನಮಸ್ಕಾರ. ಇವರು ಕಿರಣ್ ಶಂಕರ್ ತಂಗಿ ಕುಸುಮಾ ಅಂತ. ನೀವು ಕೂತ್ಕೊಳ್ಳಿ. ಅಂದಾಗೆ ನೀವೆಲ್ಲಿ ಉಳ್ಕೊಂಡಿದ್ದೀರಾ? ಹಾಸ್ಟೆಲ್ನಲ್ಲಿ. ಇಲ್ಲಿ ನಿಮ್ ರಿಲೇಷನ್ಸ್ ಯಾರು ಇಲ್ವಾ? ಯಾರಿಲ್ಲ. ಹಾಸ್ಟೆಲ್ ಸ್ಟಡಿ ಮಾಡೋದಕ್ಕೆ ಸರಿಯಾಗುತ್ತಾ? ಕೆಲವು ಸಲ ಕಿರಿಕಿರಿ ಆಗುತ್ತೆ, ಆದ್ರೂ ಸುಧಾರಿಸ್ಕೊಳ್ಬೇಕು. ರಿಲೇಟಿವ್ಸ್ ಮನೇಲಿ ಇರೋದು ಅಂದ್ರೆ ಹಾಸ್ಟೆಲ್ಗಿಂತ ಕಿರಿಕಿರಿ. ಹೇ ಸತೀಶ, ಬಾ. ಏನು ಇವತ್ತಿನ ಕ್ರಿಕೆಟ್ ಟೂರ್ನಮೆಂಟ್ ಏನು ಆರಂಭವಾಗಿಲ್ವಾ? ಏಯ್ ಇಲ್ವಾ? ಏಯ್ ಕೂತ್ಕೊಳ್ಳಿ, ಬಂದೆ. ನನಗೆ ಸ್ವಲ್ಪ ಸ್ಟ್ರಾಂಗ್. ನೀವು ಲೈಟ್ ಕಾಫಿ ಕುಡ್ದಿದ್ದು ಯಾವಾಗಾದ್ರೂ ಇದ್ಯಾ? ಕಾಫಿ ಅಂದ್ಮೇಲೆ ಎಷ್ಟು ಸ್ಟ್ರಾಂಗ್ ಇರುತ್ತೋ ಅಷ್ಟು ಒಳ್ಳೇದಲ್ವೇ? ಆದ್ರಿಂದಲೇ ನಾನು ಮಡಿಕೇರಿಗೆ ಬಂದಿದ್ ನೋಡು, ಕಾಫಿನ ಹುಡ್ಕೊಂಡು. ನಿನ್ನನ್ನು ಹುಡ್ಕೊಂಡು ಅಂತ ತಿಳ್ಕೊಂಡ್ಯಾ? ಅಂದ ಹಾಗೆ ನಿಮ್ ಸ್ಟಡೀಸ್ ಹಾಗೆ ನಡೀತಾ ಇದೆ? ಪರವಾಗಿಲ್ಲ ಸರ್. ಯಾಕೋ ನಿಮ್ ಸಬ್ಜೆಕ್ಟೇ ನಂಗೆ ತಲೆಗೆ ಹತ್ತಲ್ಲ ಸರ್. ಏನು, ನನ್ನ ಸಬ್ಜೆಕ್ಟು ನಿಮ್ಗೆ ಅರ್ಥ ಆಗ್ತಿಲ್ವೇ? ಹಾಗಾದ್ರೆ ನಾನ್ ಮಾಡೋ ಪಾಠ ಯಾರಿಗೂ ಅರ್ಥ ಆಗೋದಿಲ್ವೇನು? ಚೇಚೆ, ಹಾಗೇನಿಲ್ಲ ಸರ್. ನನ್ ತಲೆಗೆ ಯಾಕೋ ಹಿಡಿಸ್ತಾ ಇಲ್ಲ ಅಷ್ಟೇ. ತಗೊಳ್ಳಿ. ಥ್ಯಾಂಕ್ ಯು. ಥ್ಯಾಂಕ್ಸ್. ನನ್ನ ಸಬ್ಜೆಕ್ಟ್ ಅರ್ಥವಾಗದೇ ಇದ್ರೆ ಸಂಡೇ ಮನೆಗೆ ಬನ್ನಿ. ಇಲ್ದಿದ್ರೆ ಲೀಜರ್ ಅವರ್ಸ್ ನಲ್ಲೇ ಕಾಲೇಜ್ನಲ್ಲೇ ನಿಮ್ ಡೌಟ್ಸ್ ಕ್ಲಿಯರ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸರ್. ನಾವಿನ್ ಬರ್ತೀವಿ ಸರ್. ಹಾ, ಒಳ್ಳೇದು. ಯು ಆರ್ ಆಲ್ವೇಸ್ ವೆಲ್ಕಮ್. ಬರ್ತೀವಿ. ಆಗಾಗ ಬರ್ತಾ ಇರಿ. ಆಗ್ಲಿ. ಪತಿದೇವರ ಪಾದಾರವಿಂದಗಳಲ್ಲಿ ಸಾಷ್ಟಾಂಗ ನಮಸ್ಕಾರಗಳು. ನಾನು ಇಲ್ಲಿ ದೇವರ ದಯೆಯಿಂದ ಹಾಗೂ ನಿಮ್ಮ ಆಶೀರ್ವಾದದಿಂದ ಕ್ಷೇಮವಾಗಿದ್ದೇನೆ. ನನ್ನ ಓದು ಚೆನ್ನಾಗಿ ನಡೆಯುತ್ತಿದೆ. ನೀವು ಹೆಚ್ಚು ಯೋಚನೆ ಮಾಡಬೇಡಿ. ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡಿ. ನಾನು ಡಾಕ್ಟರ್ ಆಗಿ ಬಂದು ನನ್ನ ಕೊನೆಯ ಉಸಿರಿರುವವರೆಗೂ ನಿಮ್ಮ ಸೇವೆ ಮಾಡುತ್ತೇನೆ. ಡಾಕ್ಟರ್ ವಿಷ್ಣುಮೂರ್ತಿ ಆಗಾಗ್ಗೆ ನಿಮ್ಮನ್ನು ಕೇಳುತ್ತಿರ್ತಾರೆ. ನಿಮ್ಮ ಪತ್ನಿ ರಮಾ. ನಾವು ಚಿಕ್ಕಂದಿನಲ್ಲಿ ಜೊತೆಯಲ್ಲೇ ಓದ್ದವರಾದ್ರು ಆಸ್ಪತ್ರೆಯಲ್ಲಿದ್ದಾಗ ನನ್ನನ್ನು ಒಂದು ದಿನಾನೂ ಆತ್ಮೀಯತೆಯಿಂದ ಮಾತಾಡಿಸ್ಲಿಲ್ವಲ್ಲ ವಿಷ್ಣುಮೂರ್ತಿ. ಈಗ ನನ್ನ ಆರೋಗ್ಯದ ಬಗ್ಗೆ ಕೇಳ್ತಾ ಇರ್ತಾನಂತೆ. ಶಿಷ್ಟಾಚಾರದ ಮಾತು ಕೇಳಿರ್ಬೋದು. ಶಂಕರ, ಶಂಕರ. ಏನಮ್ಮ? ನಮ್ ರಾಜಣ್ಣನ ಮಗಳು ವೀಣಾ ತೀರ್ ಹೋದ್ಲು. ಏನು? ಏನಾಗಿತ್ತು? ರಾತ್ರಿನೇ 4-5 ಸಲ ವಾಂತಿ ಭೇದಿ ಆಯ್ತಂತೆ. ಬೆಳಿಗ್ಗೆ ಡಾಕ್ಟರ್ಗೆ ತೋರಿಸಿದ್ರು ಏನು ಉಪಯೋಗನೇ ಆಗ್ಲಿಲ್ಲ. ರಾತ್ರಿನೇ ಡಾಕ್ಟರ್ಗೆ ತೋರಿಸಿದ್ರೆ ಮಗು ಬದುಕ್ತಿತ್ತೋ ಏನು. ಊರಿನಲ್ಲಿ ಕೊಲೆರಾ ಇರೋದು ಗೊತ್ತಿದ್ದು ರಾಜಣ್ಣ ತಡ ಮಾಡಬಾರ್ದಾಗಿತ್ತು.
ಮನೆಯವರೆಲ್ಲ ಇನಾಕ್ಯುಲೇಷನ್ ಮಾಡಿಸ್ಕೊಂಡಿದ್ದಾರಂತ? ಏನೋ ಗೊತ್ತಿಲ್ಲ. ಮೊದಲು ಹೋಗಿ ಎಲ್ರು ಇಂಜೆಕ್ಷನ್ ತಗೊಂಡು ಬರ್ಬೇಕು ಅಂತ ಹೇಳಮ್ಮ. ಈ ಮನುಷ್ಯ ಜೀವನ ಇಷ್ಟೇನೆ. ಶಬ್ದ, ಮೌನ, ಹುಟ್ಟು, ಸಾವು, ಈ ವಾಸ್ತವಿಕತೆಯನ್ನು ನೆನಪಿಗೆ ತರುವುದು ಮಾತ್ರ ಈ ಗಂಟೆಗಳ ಕೆಲಸವೇ. ಇದು ಸತ್ಯದ ಧ್ವನಿಯೇ. ಈ ಶ್ರುತ ಧ್ವನಿಯ ಗರ್ಭದಲ್ಲಿ ಅಶ್ರುತವಾದ ಸತ್ಯವೇನಾದರೂ ಇದೆಯೇ? ಪ್ರೀತಿಯ ಕಿರಣ್ ಶಂಕರ್ ಇವರಿಗೆ ವಂದನೆಗಳು. ಇಲ್ಲಿ ಕ್ಷೇಮ, ತಮ್ಮ ಕ್ಷೇಮ ಸಮಾಚಾರದ ಬಗ್ಗೆ ಪತ್ರ ಬರೆಯಿರಿ. ಇಲ್ಲಿ ನಿಮ್ಮ ನೆನಪು ಬಹಳ ಬರುತ್ತದೆ. ನಿಮ್ಮಂತಹ ಅಧ್ಯಾಪಕರನ್ನು ಕಳೆದುಕೊಂಡದ್ದು ನಮ್ಮ ದೌರ್ಭಾಗ್ಯ. ನಿಮ್ಮಷ್ಟು ಚೆನ್ನಾಗಿ ಧ್ವನಿಶಾಸ್ತ್ರದ ಬಗ್ಗೆ ಜ್ಞಾನವುಳ್ಳವರು ತೀರಾ ವಿರಳ. ನೀವು ನಿಜವಾಗಿಯೂ ರಿಸರ್ಚ್ ಮಾಡಬೇಕಾಗಿತ್ತು. ನೀವು ಚೇತರಿಸಿಕೊಂಡಿದ್ದೀರಾ ಎಂದು ನಂಬಿರುತ್ತೇನೆ. ನೀವು ಕ್ಲಾಸಿಗೆ ಹೋಗದಿದ್ದರೂ ಪರವಾಗಿಲ್ಲ, ಕುಳಿತಲ್ಲೇ ಪಾಠ ಮಾಡಬಹುದು. ಅದಕ್ಕೆ ಬೇಕಾದ ಎಲ್ಲ ಏರ್ಪಾಡು ನಾವು ಮಾಡುತ್ತೇವೆ. ಎಡಗೈಯಲ್ಲಿ ಇಷ್ಟು ಬೇಗನೆ ಎಷ್ಟು ಚೆನ್ನಾಗಿ ಬರೆಯಲು ಅಭ್ಯಾಸ ಮಾಡಿಕೊಂಡಿದ್ದನ್ನು ಕಂಡು ತುಂಬಾ ಸಂತೋಷವಾಗಿದೆ. ತಕ್ಷಣ ಉತ್ತರ ಬರೆಯಿರಿ. ಏನ್ ರಾಜಣ್ಣ, ಯಾಕೆ ಒಂಥರ ಇದೆಯಾ? ಸಾವಿತ್ರಿ ಸಾವಿತ್ರಿ ಏನಾಯ್ತು ಸಾವಿತ್ರಿಗೆ? ಸಾವಿತ್ರಿ 4 ತಿಂಗಳ ಗರ್ಭಿಣಿ. ಏನು? ಯಾರವನು? ಶೈಲೇಶ್ ನಾಯ್ಡು. ಶೈಲೇಶ್ ನಾಯ್ಡು. ಸಾವಿತ್ರಿ 4 ತಿಂಗಳ ಗರ್ಭಿಣಿ. ಶೈಲೇಶ್ ನಾಯ್ಡು. ಸಾವಿತ್ರಿ 4 ತಿಂಗಳ ಗರ್ಭಿಣಿ. ಶೈಲೇಶ್ ನಾಯ್ಡು.
ಸಾವಿತ್ರಿ, ನಾನು ಹೇಳೋದು ಕೇಳಮ್ಮ. ನಾನು ಹೇಳೋದು ನಿನ್ನೊಳ್ಳೇದಕ್ಕಾಗಿ. ನೀವು ಹಾಗೇನಾದ್ರೂ ಮಾಡಿಸಿದ್ರೆ ನಾನ್ ಸತ್ತು ಹೋಗ್ತೀನಿ. ನಾನು ಹೇಳೋದು ನಿನಗೆ ಕೆಟ್ಟದಾಗ ಕಾಣುತ್ತೆ. ನಾನು ಸತ್ತು ಹೋದ್ಮೇಲೆ ಗೊತ್ತಾಗುತ್ತೆ. ಅಣ್ಣ ಅಣ್ಣ ಬೇಡಣ್ಣ, ನೀನ್ ಹೇಳ್ದಾಗೆ ಕೇಳ್ತೀನಿ. ನೀನ್ ಸಾಯ್ಬಾರ್ದು, ಬೇಡಣ್ಣ. ಅಣ್ಣ 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 ಅಳ್ಬೇಡ ಸಾವಿತ್ರಿ. ಅಣ್ಣ ನನ್ನ ಕ್ಷಮಿಸಣ್ಣ. ನೋಡು, ಬೆಡ್ ನಂಬರ್ 7 ಇರೋ ಪೇಷಂಟ್ ಕರ್ಕೊಂಬ. ಎಸ್ ಸರ್. ರಾಜಣ್ಣ, ನಿಮ್ ತಂಗಿ ನೀವು ತುಂಬಾ ಎಚ್ಚರಿಕೆಯಿಂದ ನೋಡ್ಕೋಬೇಕು. ಅವಳ ಮನಸ್ಸಿಗೆ ತುಂಬಾ ನೋವಾಗಿದೆ. ನೋಡಿ, ನಿಮ್ ತಂಗಿನ ತುಂಬಾ ಪ್ರೀತಿಯಿಂದ ನೋಡ್ಕೋಬೇಕು. ಅವಳ ಮನಸ್ಸಿಗೆ ನೋವಾದ್ರೆ, ಅವಳನ್ನ ಅಸಡ್ಡೆ ಮಾಡಿದ್ರೆ ಹುಚ್ಚುಡಿಯೋ ಸಂಭವನೂ ಇದೆ. ಆದ್ರಿಂದ ಅವಳನ್ನ ಜಾಗ್ರತೆಯಿಂದ ನೋಡ್ಕೋಬೇಕು. ಹಾಗೇ ಆಗ್ಲಿ ಸರ್. ಸರ್, ನಿಮ್ಮ ಉಪಕಾರ ನಾನು ಮರೆಯೋದಿಲ್ಲ. ಆಲ್ ರೈಟ್. ನಡಿಯಮ್ಮ. ಶಂಕರ, ಊಟ ತರ್ಲ? ಈಗಲೇ ಬೇಡಮ್ಮ, ಸ್ವಲ್ಪ ಹೊತ್ತು ಹೋಗ್ಲಿ. ಸಾವಿತ್ರಿ ಹೇಗಿದ್ದಾಳೆ? ಯಾರಿಗೆ ಗೊತ್ತ ಅವಳು ವಿಚಾರ? ಯಾಕೆ ರಾಜಣ್ಣನ ಮನೆ ಕಡೆ ಹೋಗ್ಲಿಲ್ವಾ? ಹೋಗಿದ್ದೆ, ಆದ್ರೆ ಅವಳ ಹತ್ರ ಏನ್ ಮಾತು? ಅವಳಾಯ್ತು, ಅವಳು ಹುಚ್ಚಾಯ್ತು. ಅಮ್ಮ, ಅವಳು ಕೋಣೆಯೊಳಗೇನೆ ಇದ್ದು ಇನ್ನೊಮ್ಮೆ ಹುಚ್ಚು ಹಿಡಿಯೋದು ಬೇಡ. ಇಲ್ಲಿ ಬಂದು ಏನಾದ್ರೂ ಕೆಲಸ ಮಾಡ್ಕೊಂಡಾದ್ರೂ ಇರ್ಲಿ. ಏನು, ಅವಳು ಇಲ್ಲಿಗೆ ಬರೋದೆ? ಅವಳನ್ನ ಇಲ್ಲಿ ಸೇರ್ಸ್ಕೊಂಡ್ರೆ ಜನ ಏನಂತಾರೆ? ಜನರೇನಮ್ಮ, ಹೇಗಿದ್ರು ಆಡ್ಕೊಳ್ತ. ಅವಳು ಇಲ್ಲಿದ್ರೆ ನಿನಗೆ ಸ್ವಲ್ಪ ಸಹಾಯ ಆಗತ್ತೆ ಅಂತ ಹೇಳಿದೆ. ನನಗೆ ಯಾರ ಸಹಾಯನೂ ಬೇಡ, ನಾನೇ ಮಾಡ್ಕೋತೀನಿ. ಅಮ್ಮ, ಅವಳು ಕೋಣೆಯೊಳಗೇನೆ ಇದ್ದು ಇನ್ನೊಮ್ಮೆ ಹುಚ್ಚು ಹಿಡಿಯೋದು ಬೇಡ. ಇಲ್ಲಿ ಬಂದು ಏನಾದ್ರೂ ಕೆಲಸ ಮಾಡ್ಕೊಂಡಾದ್ರೂ ಇರ್ಲಿ. ಏನು, ಅವಳು ಇಲ್ಲಿಗೆ ಬರೋದೆ? ಅವಳನ್ನ ಇಲ್ಲಿ ಸೇರ್ಸ್ಕೊಂಡ್ರೆ ಜನ ಏನಂತಾರೆ? ಜನರೇನಮ್ಮ, ಹೇಗಿದ್ರು ಆಡ್ಕೊಳ್ತ. ಅವಳು ಇಲ್ಲಿದ್ರೆ ನಿನಗೆ ಸ್ವಲ್ಪ ಸಹಾಯ ಆಗತ್ತೆ ಅಂತ ಹೇಳಿದೆ. ನನಗೆ ಯಾರ ಸಹಾಯನೂ ಬೇಡ, ನಾನೇ ಮಾಡ್ಕೋತೀನಿ.
ಶೈಲೇಶ್ ನಾಯ್ಡುದೇ ತಪ್ಪು. ನಾನವನ್ನ ಒಳ್ಳೆ ಜೆಂಟ್ಲ್ಮ್ಯಾನ್ ಅಂತ ತಿಳ್ಕೊಂಡಿದ್ದೆ. ಅವನ ವಿಷಯ ಬೇಡ ಈಗ. ಅತ್ತೆ ಆರೋಗ್ಯ ಸರಿ ಇಲ್ಲ. ಸಾವಿತ್ರಿ ಬಂದು ಒಂದ್ ಸ್ವಲ್ಪ ಕೆಲಸ ಮಾಡ್ಕೊಟ್ಟಿದ್ರೆ ಚೆನ್ನಾಗಿತ್ತು. ನೀವೇನು ಯೋಚನೆ ಮಾಡಬೇಡಿ, ನಾನು ಅತ್ತೆ ಒಪ್ಪೋ ಹಾಗೆ ಹೇಳ್ತೀನಿ. ಅಮ್ಮ, ಸಾವಿತ್ರಿ ಬಂದು ಏನಾರು ಕೆಲಸ ಮಾಡ್ಕೊಡ್ಲಿ. ನಿನಗ್ ತಲೆ ಕೆಟ್ಟಿದ್ಯೇನು? ಅವಳು ಈ ಮನೆ ಒಳಗೆ ಕಾಲಿಡೋದು ನಂಗೆ ಇಷ್ಟವಿಲ್ಲ. ನೋಡಮ್ಮ, ನಾಳೆ ಹಬ್ಬ, ಒಂದ್ ರಾಶಿ ಬಟ್ಟೆ ಒಗೆಯೋದಕ್ಕಿದೆ. ಇವತ್ ನಾನು ಅವಳನ್ನ ಕರ್ಕೊಂಡೇ ಬರ್ತೀನಿ. ಅವಳಿ ಮನೆ ಒಳಗ್ ಬಂದ್ರೆ ನಾನ್ ಹೊರಗೆ ಹೋಗ್ತೀನಿ. ನೀನ್ ಹೋದ್ರೆ ಎಲ್ಲಿಗೆ ಹೋಗ್ತೀಯಾ? ರಾಜಣ್ಣನ್ ಮನೆಗ್ ತಾನೆ? ಹೋಗು, ಪರವಾಗಿಲ್ಲ. ಸಾವಿತ್ರಿ ಎಲ್ಲ ಕೆಲ್ಸ ಮುಗಿಸ್ಕೊಂಡ್ ಹೋದ್ಮೇಲೆ ನಿನ್ನನ್ ಕರ್ಕೊಂಡ್ ಬರಕ್ಕೆ ನಾನೇ ಬರ್ತೀನಿ. ಕುಸುಮ, ಸುಮ್ಮನೆ ನನ್ನನ್ ಕಾಡ್ಬೇಡ. ಅವಳಿ ಮನೇಲಿ ಕಾಲಿಡ್ ಕೂಡ್ದು ಅಷ್ಟೇ. ಆಯ್ತಾ? ನಾನ್ ಬೇಗ ಹೋಗ್ಬೇಕು. ಊಟ ಮಾಡುವಂತೆ. ಇಲ್ಲ, ನಾನು ಹೋಗ್ತೀನಿ. ಅತ್ತೆ, ಅಣ್ಣಂದು ಊಟ ಆಯ್ತಾ? ಆಯ್ತು. ಪಾಪ ಸಾವಿತ್ರಿ ಅಷ್ಟೊಂದು ಕೆಲಸ ಮಾಡಿಟ್ಬಿಟ್ಟು ಬರೀ ಹೋಟೆಲ್ ಹೋದ್ಲಲ್ಲ. ಒಂದಿಷ್ಟು ಕಾಫಿನಾದ್ರೂ ಮಾಡ್ಕೊಡ್ಬಾರ್ದಾಗಿತ್ತಾ? ಬರೀ ಕಾಫಿ ಯಾಕೆ? ಮಧ್ಯಾಹ್ನದ ಹೊತ್ನಲ್ಲಿ ಊಟನೇ ಮಾಡ್ಕೊಂಡು ಹೋಗ್ಬೋದಿತ್ತು. ಆದ್ರೆ ಭಾವಿ ಕಟ್ಟೆ ಹತ್ರ ಊಟ ಹೇಗ್ ಬಡ್ಸೋದಂತ ಹಾಗೆ ಕಳ್ಸ್ಬಿಟ್ಟೆ. ಸಾಕು ನಿನ್ ಬುದ್ಧಿವಂತಿಕೆ ಮಾತು. ಹೋಗ್ ಕರ್ಕೊಂಬ ಹೋಗು. ಅವಳು ಒಳಗ್ ಕಾಲಿಡ್ಬಾರ್ದು ಅಂತ ಹೇಳಿದ್ದೆ. ತಲೆಹರಟೆ ಬೇಡ, ಹೋಗ್ ಕರ್ಕೊಂಬರೆ. ರಮಾ, ಹಾಸ್ಟೆಲ್ನಲ್ಲಿ ಹೊತ್ತಿಗೆ ಹೋಗುತ್ತೆ? ಹೀಗೆ ಏನಾದ್ರೂ ಓದ್ತಾ ಇರೋದು. ಫ್ರೆಂಡ್ಸ್ ಇರ್ತಾರಲ್ಲ, ಅವ್ರ ಜೊತೆಲಿ ಸ್ವಲ್ಪ ಟೈಮ್ ಪಾಸ್ ಆಗುತ್ತೆ. ಹಣದ ಅಗತ್ಯ ಇದ್ರೆ ತಿಳಿಸು. ಈಗ್ಲೇನು ಬೇಡ. ಸಂಕೋಚ ಪಟ್ಕೋಬೇಡ. ಆಗ್ಲಿ. ರಮಾ ಬಹಳ ಬದಲಾಗಿದ್ದಾಳೆ. ಮೊದಲಿನಂತಿಲ್ಲ. ನಮ್ಮಿಬ್ಬರಲ್ಲಿ ಅಂತರ ಹುಟ್ಟಿದೆ. ಈ ಅಂತರವನ್ನು ಬಯಸಿದವನ್ ನಾನೇ. ಈಗ ಆತಂಕ ಯಾಕೆ? ನಿನ್ನೆ ನಾನು ಕಾಲೇಜಿಂದ ಬರ್ತಿರುವಾಗ ನಾಯ್ಡು ಸಿಕ್ಕಿದ್ದ. ನೀನ್ ಮಾತಾಡ್ಸಿದ್ಯಾ? ನಾನ್ ನೋಡಿದ್ರು ನೋಡ್ದೆ ಹೋದೆ. ಆದ್ರೆ ಅವನಾಗೆ ಹೆಸರಿಡ್ ಕೂದ್ಮೇಲೆ ಇನ್ ಮಾತಾಡದೇ ಇದ್ರೆ ಚೆನ್ನಾಗಿರೋಲ್ಲ ಅಂತ ಮಾತಾಡಿಸ್ದೆ. ಏನಂದ? ನೀವು ಮೊನ್ನೆ ಮೆಜೆಸ್ಟಿಕ್ ಸರ್ಕಲ್ ನಲ್ಲಿ ಸಿಕ್ಕಿದ ವಿಷಯ ಹೇಳ್ದ. ನನ್ಗೂ ಗೊತ್ತಿಲ್ದವಳ ಹಾಗೆ ಕೇಳ್ತಾ ಇದ್ದೆ. ಕೊನೆಗೆ ನಮ್ಮಿಬ್ರು ಮನೆಗ್ ಬನ್ನಿ ಅಂತ ಇನ್ವೈಟ್ ಮಾಡ್ದ. ನಾನು ದುರ್ಗುಟ್ಕೊಂಡ್ ನೋಡಿದಕ್ಕೆ ಹೆದರ್ಬಿಟ್ಟ. ಸಾರಿ, ಮನೇಲಿ ತಾಯಿ ತಂಗಿ ಜೊತೆಲಿದ್ದೀನಿ ಬನ್ನಿ ಇಂದ. ನಾನು ಹ್ಞೂ ಅಂತ ಹೊರಟುಬಿಟ್ಟೆ. ಯೂಸ್ಲೆಸ್ ಫೆಲೋ. ಹಾಳಾಗ್ ಹೋಗ್ಲಿ ಬಿಡಿ ಅದ್ಕೆ. ಅವನ ವಿಷಯ ಬೇಡ. ಬನ್ನಿ ಊಟ ಮಾಡೋಣ. ಹಾ, ನಿನ್ ರೂಮ್ಮೇಟ್ಸ್ ಎಲ್ಲಿ? ಅವಳು ಊರಿಗೆ ಹೋಗಿದ್ದಾಳೆ, ನಾಳೆ ಬರ್ತಾಳೆ. ಪರವಾಗಿಲ್ಲ, ನಿನ್ ಒಳ್ಳೆ ರೂಮ್ಮೇಟ್ ಸಿಕ್ಕಿದ್ದಾಳೆ. ಬನ್ನಿ ಅದ್ಕೆ, ಟೈಮ್ ಆಗೋಯ್ತು. ಊಟ ಮಾಡ್ಕೊಂಡು ಬೇಗ ಹೋಗೋಣ. ಕಾಲೇಜ್ ಓಪನಿಂಗು ಇನ್ನೂ ಒಂದ್ ವಾರ ಪೋಸ್ಟ್ಪೋನ್ ಆಗಿದ್ರೆ ಒಳ್ಳೇದು. ಹೀಗೆ ಸ್ಟ್ರೈಕ್ ನಡೀತಾ ಇದ್ರೆ 1 ವಾರ ಏನು, 2 ವಾರ ಆದ್ರೂ ಪೋಸ್ಟ್ಪೋನ್ ಆದ್ರೂ ಆಯ್ತು. ನನಗೂ ದಿನ ಕಾಲೇಜ್ ಹೋಗಿ ಹೋಗಿ ಬೇಜಾರಾಗಿತ್ತು. ಈಗ ಒಳ್ಳೆ ಎಂಟರ್ಟೈನ್ಮೆಂಟ್. ಏನ್ ಎಂಟರ್ಟೈನ್ಮೆಂಟ್? ರಮಾ ಅವರು ಊರಿಗೆ ಹೊರಡೋ ಹಾಗೆ ಕಾಣುತ್ತೆ. ಅವ್ರು ಹೇಗ್ ಊರಿಗೆ ಹೋಗ್ತಾರೆ? ಈ ಸಲ ಅವ್ರು ನಮಗ್ ಕಂಪ್ನಿ ಕೊಡ್ಲೇಬೇಕು. ಲಾಸ್ಟ್ ಟೈಮ್ ಬಿಟ್ವಿ ಅಂತ ಈ ಸಲ ನಾನು ಊರಿಗೆ ಹೋಗಲ್ಲ. ಓಕೆ ಓಕೆ. ನಾನು ಹೇಳೋದ್ ಕೇಳ್ತೋ ಇಲ್ವೋ?
ಇಲ್ಲ ಇಲ್ಲ, ಇದು ನನ್ನ ಮರ್ಯಾದೆ ಪ್ರಶ್ನೆ. ಅದಕ್ಕೆ ನಾನೇನ್ ಮಾಡ್ಲಿ? ನಿನ್ ಮರ್ಯಾದೆ ಉಳ್ಸಕ್ ಹೋಗಿ ನನ್ ಮರ್ಯಾದೆ ಕಳ್ಕೊಳ್ಳೇನು? ಡಾಕ್ಟರ್ ಹೆಂಡತಿ ಒಬ್ರಿಗೊಬ್ರು ಬಹಳ ಪ್ರೀತಿಸ್ತಾರೆ ಅಂತ ತಿಳ್ಕೊಂಡಿದ್ದೆ. ನಮ್ಮೆದ್ರಿಗೆ ಇವ್ರು ಆಡೋದಿಲ್ಲ ನಾಟಕ. ಚೇಚೆ, ಈ ಚಿಂತೆ ಉದ್ವೇಗಗಳನ್ನು ತಡೆಯೋದಕ್ಕೆ ಒಂದು ಉಪಾಯ ಹೂಡಿದ್ದೇನೆ. ನನಗೆ ಶಬ್ದಗಳು ಅನೇಕವು ಕೇಳಬರುತ್ತಿವೆ. ನಾನು ಮಲಗಿರುವಲ್ಲೇ ಕೇಳುವ ಶಬ್ದಗಳು ಇಂದಿನವು. ಹಿಂದೆ ನನ್ನ ಕಿವಿಯ ಮೇಲಿಂದ ಹೋದ ಮಾತುಗಳು, ಶಬ್ದಗಳು ಮತ್ತೆ ಮತ್ತೆ ಜ್ಞಾಪಿಸ್ತಿವೆ, ಮರುಕಳಿಸ್ತಿವೆ. ಪ್ರೀತಿ ವಿಶ್ವಾಸದ ಮಾತುಗಳು ಇಂದು ಬರೀ ಶಬ್ದವಾಗಿದೆ ಎಂದೆನಿಸುತ್ತಿದೆ. ಹುಚ್ಚುಚ್ಚಾಗಿದೆ ಅಂತ ಅನ್ನಿಸ್ತಿದೆಯಲ್ಲ? ಏನೂ ತಿಳ್ಕೋಬೇಡ, ತೋರಿದ್ದನ್ನು ಬರದೆ ತಮಾಷೆಗೆ ಅಷ್ಟೇ. ಹೀಗಾದರೂ ನನ್ನನ್ನು ನಾನು ಮರೆತು ಬಿಡಲು ಸಾಧ್ಯವೇ ಅಂತ ಪ್ರಯೋಗ ಮಾಡ್ತಿದ್ದೀನಿ. ಆರೋಗ್ಯದ ಕಡೆಗೆ ಗಮನ ಕೊಡು. ಪತ್ರಕ್ಕೆ ತಕ್ಷಣ ಉತ್ತರ ಬರೆ. ನಿನ್ನ ಕಿರಣ್ ಶಂಕರ್. ಬನ್ನಿ, ಒಂದ್ ರೌಂಡ್ ಹೋಗಿ ಬರೋಣ. ನನಗಂತೂ ಏನೂ ಆಗಕ್ಕಾಗ್ಲಿಲ್ಲ. ಆಮೇಲೆ ನಿಜವಾಗ್ಲು ಇದೇನು ಕೂತ್ಬಿಟ್ರೆ? ಬನ್ನಿ ಹೋಗೋಣ. ಪರವಾಗಿಲ್ಲ, ನೀವು ಹೋಗಿ ಬನ್ನಿ. ಓಕೆ, ನೋ ಪ್ರಾಬ್ಲಮ್. ಏನ್ ಯೋಚನೆ ಮಾಡ್ತಾ ಇದ್ದೀರಾ? ಏನಿಲ್ಲ. ನಿಮ್ ಯಜಮಾನ್ರ ಜ್ಞಾಪಕ ಬಂತಾ? ಏನಿಲ್ಲ, ಬನ್ನಿ ಹೋಗೋಣ. ಏಯ್, ಎಲೆ ಎಲ್ಲ ಬಿಸಾಕ್ಬಿಟ್ಟಿಯಲ್ಲ, ಪಾಯಿಂಟ್ ಎಷ್ಟು? ಬುಕ್ ಬುಕ್ ತೆಗಿ ತೆಗಿ, 8 ರೂಪಾಯಿ ತೆಗಿ ತೆಗಿ, ಬೇಗ ತೆಗಿ. ಹೋಗ್ಬೇಡ, ಸುಮ್ಮನೆ. ಯಾಕೆ? ಓ ಸಾರಿ ಪ್ಲೀಸ್. ತೊಂದ್ರೆ ಆಯ್ತಾ? ಒಳ್ಳೆ ಇಂಟ್ರೆಸ್ಟ್ ನಿಂದ ಆಡುವಾಗ ಈ ಕರೆಂಟ್ಗೆ ರೋಗ ಬರುತ್ತೆ. ಒಳ್ಳೇದಾಯ್ತು, ದುಡ್ಡು ಉಳೀತು. ನೀನ್ ದುಡ್ಡು ಉಳಿಯೋದಿಲ್ಲಿ. ಪಾಪ ರಮಾ ಅವ್ರು ಓದಕ್ ತೊಂದ್ರೆ ಆಯ್ತು. ಸಾಕು ಸಾಕು, ರೀಲ್ ಬಿಡೋದ್ ಬೇಡ. ಕರೆಂಟ್ ಬರೋದು ಎಷ್ಟೊತ್ತಾಗುತ್ತೇನೋ, ಸುಮ್ನೆ ಮಲ್ಕೊಳ್ಳಿ. ಏನ್ ಸಾವಿತ್ರಿ, ಕೆಲಸ ಎಲ್ಲ ಆಯ್ತು. ಟೈಲರಿಂಗ್ ಕ್ಲಾಸ್ಗೆ ಹೋಗಲ್ವಾ? ಹೋಗ್ತೀನಿ.
ಹೋಗ್ಬಿಟ್ಟು ಇಲ್ಲಿಗೆ ಬಾ, ಆಮೇಲೆ ಮನೆಗೆ ಹೋಗುವಂತೆ. ಏನಮ್ಮ ಅವರು ಇವತ್ತು ಬಹಳ ಅಲಂಕಾರ ಮಾಡ್ಕೋತಿದ್ದೀರಾ? ಕಾಲೇಜಿಗೆ ಬರೋಲ್ವಾ? ಆಯ್ತು ಕಣೆ, ಬಂದ್ಬಿಟ್ಟೆ ಬಾ. ಹಲೋ ಹಲೋ ಸರ್. ಹಲೋ ಹಲೋ ಸರ್. ಸರ್, ಇದು ಸ್ವಲ್ಪ ಅರ್ಥ ಆಗ್ಲಿಲ್ಲ, ಹೇಳ್ಕೊಡ್ತೀರಾ? ನೋಡಿ, ಈಗ ಸ್ವಲ್ಪ ಬ್ಯುಸಿ ಆಗಿದ್ದೀನಿ. ನಾಳೆ ಸಂಡೇ ಅಲ್ವಾ, ಮನೆಗೆ ಬಂದ್ಬಿಡಿ. ಆಗ್ಲಿ ಸರ್. ನಾಳೆ ಮಧ್ಯಾಹ್ನ 3 ಗಂಟೆಗೆ ಬರ್ತಿರ್ತಾನೆ? ಓಕೆ, ಬಾಯ್. ಥ್ಯಾಂಕ್ ಯು. ಬಾಯ್. ಇವತ್ತು ಪಾಠ ಇಂಟ್ರೆಸ್ಟಿಂಗ್ ಆಗಿತ್ತಲ್ವಾ? ಹೀಗೆ ಮಾಡಿದ್ರೆ ಚೆನ್ನಾಗಿ ತಲೆಗೆ ಹೋಗುತ್ತೆ. ಹಲೋ ಕುಸುಮ, ನೀವು ಹೋಗಿ, ಆಮೇಲೆ ಬರ್ತೀನಿ. ಓಕೆ. ಅಣ್ಣ ಹೇಗಿದ್ದಾರೆ ಈಗ? ಹಾಗೇ ಇದ್ದಾರೆ. ಯಾಕೆ, ನೀವೇ ಲೆಟ್ರ್ ಬರಿಬೋದಲ್ಲ? 4-5 ಪತ್ರ ಬರೆದೆ, ಒಂದಕ್ಕೂ ಉತ್ತರ ಇಲ್ಲ. ನಿನ್ನಂಥವನಿಗೆ ಅಣ್ಣ ಯಾಕೆ ಲೆಟ್ರ್ ಬರೀತಾನೆ? ಶಂಕರ್ನ ಬಗ್ಗೆ ತಿಳಿಯೋದಕ್ಕೆ ನಾನು ಯಾವಾಗ್ಲೂ ಕಾಯ್ತಾ ಇರ್ತೀನಿ. ಅವರಿಗೆ ಆಕ್ಸಿಡೆಂಟ್ ಆಗೋದಕ್ಕೆ ನಾನೇ ಕಾರಣ ಅನ್ನೋದು ಮರೆಯೋದಕ್ಕೆ ಸಾಧ್ಯವೇ? ಅವ್ರು ನನ್ನ ಲೆಟರ್ಗೆ ಉತ್ತರ ಬರೀದೇ ಇರೋದಕ್ಕೆ ಕಾರಣ ಏನು ಅಂತ ಕೇಳ್ಬೋದೆ? ಕಾರಣ ಏನು ಅಂತ ಹೇಳ್ಬೇಕಾ? ನಿಮ್ಮಿಂದ ನಮ್ಮನೆ ಮರ್ಯಾದೆ ಬೀದಿ ಪಾಲಾಯ್ತು. ಅಂತ ಕೆಲಸ ಏನ್ ಮಾಡ್ದೆ ನಾನು? ನಿಮ್ಮಿಂದ ಸಾವಿತ್ರಿ ಬಾಳ್ ಹಾಳಾಯ್ತು. ಅವಳಿಗೆ ಅಬಾರ್ಷನ್ ಮಾಡಿಸಿದ್ವಿ. ನಿಮ್ ವರ್ತನೆಯಿಂದಾನೇ ತಿಳ್ಕೊಂಡಿದ್ದೆ ಏನೋ ಆಗಿದೆ ಅಂತ. ಆದ್ರೆ ನಂದೇನು ತಪ್ಪಿಲ್ಲ. ಆ ದಿನ ಮನೆಯಿಂದ ಹೊರಟ ಮೇಲೆ ದಾರಿಯಲ್ಲಿ ತಂದ ತನ್ನಾನೋ ತನ್ನಾನೋ ಅಕ್ಕಿ ಹಾಡಿ ಇಂಪ ತಂದ ತನ್ನಾನೋ ತನ್ನಾನೋ ತಂದಾನೋ 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 ತಂದ ತಂದಾನೋ ತನ್ನಾನೋ ಬೆಳಕ ಚೆಲ್ಲಿ ಚಂದ್ರ ಬಂದ ತನ್ನಾನೋ ತನ್ನಾನೋ ಗಾಳಿ ಬೀಸಿ ತಂಪ ತಂದ ತನ್ನಾನೋ ತನ್ನಾನೋ ಬೆಳಕ ಚೆಲ್ಲಿ ಚಂದ್ರ ಬಂದ ತನ್ನಾನೋ ತನ್ನಾನೋ ತಂದಾನೋ 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 ತಂದಾನೋ
ಯಾಕೆ ತಪ್ಪಿದೆ? ಎಲ್ಲಾ ತಪ್ಪನ್ನು ಸಾವಿತ್ರಿ ಮೇಲೆ ಹಾಕ್ಬೇಡಿ ನಾಯ್ಡು. ಇದರಲ್ಲಿ ನಿಮ್ ತಪ್ಪನೂ ಇದೆ. ಹಾಗಾದ್ರೆ ಇದಕ್ಕಿಬ್ರು ಈಕ್ವಲ್ ರೆಸ್ಪಾನ್ಸಿಬಲ್ ಅನ್ನು ಹಾಗೆ ತಿಳ್ಕೋಬಹುದು. ಆದ್ರೆ ಸಾವಿತ್ರಿ ಇನ್ನೋಸೆಂಟ್ ಅಂತ ಅನ್ಸುತ್ತೆ. ಈ ವಿಷಯದಲ್ಲಿ ಇನ್ನೋಸೆಂಟ್ ಇಗ್ನೋರೆನ್ಸ್ ಅಂತೆಲ್ಲ ಇಲ್ಲ ಕುಸುಮ. ಹಾಗ್ ನೋಡಿದ್ರೆ ಇಬ್ರು ಇನ್ನೋಸೆಂಟ್ ಅಥವಾ ಇಗ್ನೋರೆನ್ಸ್ ಅಂತ ಹೇಳ್ಬಹುದು. ಇರಬಹುದು. ಆದ್ರೆ ಒಂದು ಆರೋಗ್ಯಕರ ಸಾಮಾಜಿಕ ನಿಟ್ಟಿನಲ್ಲಿ ಈ ರೀತಿ ವ್ಯವಹಾರ ತಪ್ಪು ಅಂತ ನನ್ನ ಭಾವನೆ. ನೀನ್ ಹೇಳೋ ಮಾತು ನಿಜ ಕುಸುಮ. ಆದ್ರೆ ಸಮಾಜದ ಕಟ್ಟುನಿಟ್ಟುಗಳಿಗೆ ಕಾಸಿನ ಬೆಲೆಯನ್ನು ಕೊಡದೇ ಇರುವಂತವರು ಇದ್ದಾರೆ. ಅವರು ರಾಜನ ತರ ಹೆದರೋದಿಲ್ಲ. ಇವರಿಗೆ ಧೈರ್ಯ ಕೊಟ್ಟಿದ್ದು ಯಾರು ಅಂತ ನಿಂಗೆ ಗೊತ್ತಲ್ಲ? ಇಲ್ಲ, ಅದೇ ಇನ್ನೋಸೆಂಟ್ ಅಥವಾ ಇಗ್ನೋರೆನ್ಸ್ ಅಂತ ಇಟ್ಕೋ. ಸಾವಿತ್ರಿಗೂ ಅದೇ ಇದ್ದಿದ್ದೆ, ಶೈಲೇಶ್ ನಾಯ್ಡುಗೂ ಅದೇ. ಆದ್ರೆ ಸಾವಿತ್ರಿಗೂ ಒದಗಿದಂತಹ ಪರಿಸ್ಥಿತಿ ಎಲ್ರಿಗೂ ಬರೋದಿಲ್ಲ. ಇದಕ್ಕೆ ಎಜುಕೇಶನ್ ಈಸ್ ನಾಟ್ ದಿ ರೀಸನ್, ಬಟ್ ಕಾಸ್ ಇಸ್ ಬಿಕಾಸ್ ಆಫ್ ಮನಿ. ಅಬ್ಬಾ, ನೀವು ಲೈಫ್ ನ ಇಷ್ಟೊಂದು ಸ್ಟಡಿ ಮಾಡ್ತೀರಿ ಅಂತ ತಿಳಿದಿರ್ಲಿಲ್ಲ. ನಾನೇನು ಸ್ಟಡಿ ಮಾಡ್ಲಿಲ್ಲ ಬಿಡು. ದ ಸರೌಂಡಿಂಗ್ಸ್ ಆರ್ ಲೈಕ್ ದಟ್. ಅದಿರ್ಲಿ, ನಾಳೆ ಲೆಸನ್ ಹೇಳ್ಸ್ಕೊಳ್ಳೋದಿಕ್ಕೆ ಡಾಕ್ಟರ್ ವಿಷ್ಣುಮೂರ್ತಿ ಅವ್ರ ಮನೆಗೆ ಹೋಗ್ತೀನಿ. ನೀನು ಬಾ. ನಾನ್ ಬರೋದಿಲ್ಲ. ನಾಳೆ ನಾವೆಲ್ಲ ಪಿಕ್ಚರ್ಗೆ ಹೋಗೋ ಪ್ರೋಗ್ರಾಮ್ ಹಾಕಿದೀವಿ, ನೀವು ಬನ್ನಿ. ನೋ ಬಾಬಾ, ಐ ವಾಂಟ್ ಕಮ್ ವಿತ್ ಯು. ಮಂಡೇ ಟೆಸ್ಟ್ ಇದೆ. ನಾಳೆ ಎಷ್ಟೊತ್ತಿದ್ರು ಡಾಕ್ಟರ್ ಮನೆಗೆ ಹೋಗಿ ಲೆಸನ್ ಹೇಳ್ಸ್ಕೊಂಡ್ ಬಂದು ಚೆನ್ನಾಗಿ ಸ್ಟಡಿ ಮಾಡ್ಬೇಕು. ಹಲೋ ಸರ್. ಹಲೋ ರಮಾ, ಬನ್ನಿ ಬನ್ನಿ, ಈ ಕಡೆ ಬನ್ನಿ. ಮಾಡಿ ಮೇಲೆ ಮಾಡಿ. ಸರಿ ಸರ್. ಕುಳಿತುಕೊಳ್ಳಿ ಪ್ಲೀಸ್. ಥ್ಯಾಂಕ್ ಯು ಸರ್. ಇದು ಹೆಚ್ಚಾಗಿ ಜಯ ಬಳಸೋ ರೂಮು. ಜಯಮ್ಮ ಎಲ್ಲಿ? ಓ, ಮರ್ತು ಬಿಟ್ಟಿದ್ದೆ. ಮಾವನವ್ರಿಗೆ ಹುಷಾರಿಲ್ಲ ಅಂತ ಕಾಗದ ಬಂದಿತ್ತು. ಇವತ್ತು ಬೆಳಿಗ್ಗೆ ಸತೀಶನ ಅವಳು ಊರಿಗೆ ಹೋದ್ರು. ಯಾವಾಗ ಬರ್ತಾರೆ? ಒಂದು 8-10 ದಿವಸ ಆಗ್ಬೋದು. ಕಾಫಿ ತಗೊಳ್ತೀರಾ? ಹಾಸ್ಟೆಲ್ ಮುಗಿಸ್ಕೊಂಡು ಬಂದೆ. ಸಂಕೋಚ ಪಟ್ಕೋಬೇಡಿ, ಕೆಳಗೆ ಅಡಿಗೆ ಉಳಿದಾಳೆ. ಬೇಡ ಸರ್. ನಿಮ್ ಸ್ಟಡೀಸ್ ಆಗಿದೆ? ಅಷ್ಟು ತೃಪ್ತಿಕರವಾಗಿಲ್ಲ ಸರ್. ಇನ್ನೂ ಸ್ವಲ್ಪ ಮನಸ್ಸಿಟ್ಟು ಓದಿದ್ರೆ ತಾನಾಗೇ ಅರ್ಥವಾಗುತ್ತೆ. ಅಂದ್ಹಾಗೆ ನಿಮ್ ರೂಮ್ಮೇಟ್ಸು ಸುಚಿತ್ರಾ, ಸೋಫಿಯಾ ಹೇಗೆ ಓದ್ತಾ ಇದ್ದಾರೆ? ಅವ್ರು ಭಾರಿ ಓದ್ತಾರೆ ಸರ್. ಅಂದ್ರೆ ತಮಾಷೆ, ಹರಟೆ, ತಿರುಗಾಟ ಇತ್ಯಾದಿ. ಕುಡಿತ ಅದು ಇದೆ. ಹಾಗಾದ್ರೆ ಏನ್ ಮಾಡ್ತೀರಿ ನೀವು? ತೊಂದರೆ ಆಗದಿಲ್ವೇ? ಏನ್ ಮಾಡೋದು, ಅಭ್ಯಾಸ ಆಗ್ಬಿಟ್ಟಿದೆ. ಇಂಥ ಹುಡುಗಿಯರ ಜೊತೆಗಿದ್ದು ಸ್ಟಡಿ ಮಾಡೋದು ತುಂಬಾ ಕಷ್ಟ. ನೀವು ರೂಮ್ ಬದಲಾಯಿಸ್ಕೊಳ್ಬಹುದಿತ್ತಲ್ಲ. ಬೇಕಿದ್ರು ವಾರ್ಡನ್ ನಾನೇ ಹೇಳ್ತಿದ್ದೆ. ಬೇಡ ಸರ್, ಅದ್ ಸುಮ್ನೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ಗೆ ದಾರಿ ಆಗುತ್ತೆ. ಅದು ಸರಿ ಅಂತಾನೆ. ಅದೇನು ಅರ್ಥ ಆಗೋದಿಲ್ಲ ಅಂದ್ರಲ್ಲ, ಕೊಡಿ ನೋಡೋಣ ಅದನ್ನ ಏನು ಅಂತ. ನಾಳೆ ಇಷ್ಟೊತ್ತಿಗೆ ಬರ್ತೀಯಾ? ಪುಸ್ತಕ ತಗೊಂಡ್ ಬಾ. ಆಗ್ಲಿ.
ಬಂದೆ. ಓ ಅದ್ಕೆ ಇದೇನ್ ಬೆಳಗ್ಗೆನೆ ಬಂದ್ಬಿಟ್ರೆ? ಬನ್ನಿ. ಯಾಕತ್ಗೆ ಒಂಥರ ಇದ್ದೀರಾ? ಮೈಂಡ್ ಹುಷಾರಿಲ್ವಾ? ನಂಗೇನಾಗಿದೆ, ಚೆನ್ನಾಗೇ ಇದ್ದೀನಿ. ಯಾಕೋ ಬೇಜಾರಾಯ್ತು. ಒಂದ್ ವಾರ ಊರ್ಗ್ ಹೋಗಿ ಬರ್ತೀನಿ. ನಿಂಗೆ ಹೇಳ್ಬಿಟ್ಟು ಹೋಗೋಣ ಅಂತ ಬಂದೆ. ಓ ಹಾಗೋ, ಈಗ ಗೊತ್ತಾಯ್ತು ನಿಮ್ಗೆ ಯಾವ ಜ್ವರ ಬಂದಿದೆ ಅಂತ. ಬಹುಶಃ ಅಣ್ಣನ ನೆನಪು ಬಂದಿರ್ಬೇಕು. ನಿನ್ನ ಇನ್ನರ್ಧ ಗಂಟೆ ಇದೆ ಬಸ್ ಹೊರಡೋದಿಕ್ಕೆ. ನಾನಿನ್ ಬರ್ಲಾ? ಕೂತ್ಕೊಳ್ಳಿ, ನಾನು 5 ನಿಮಿಷದಲ್ಲಿ ಬರ್ತೀನಿ. ಸಾರಿ ರಮ್ಮ, ಸ್ಟಾಫ್ ಮೀಟಿಂಗ್ ಇತ್ತು, ಲೇಟ್ ಆಗ್ಬಿಡ್ತು. ಪ್ರಿನ್ಸಿಪಲ್ ಅವ್ರು ಬರೋಕೆ ಲೇಟ್ ಮಾಡ್ಬಿಟ್ರು. ಎಲ್ಲರೂ ಕೂತ್ಕೊಂಡು ಕಾಯಲೇಬೇಕಾಯ್ತು. ಏನ್ ಮಾಡೋದು? ಸಾರಿ. ಸಾರಿ ಅನ್ನಲ್ಲ ರಮ್ಮ, ಇನ್ನೂ ಕೋಪನ? ರಮ್ಮ ರಮ್ಮ, ಐ ಲವ್ ಯು. ಅರೆ ಲೇಟ್ ಆಗೋಯ್ತು, ಇನ್ನೂ ರೆಡಿ ಆಗಿಲ್ಲ? ನೀನು ಇಷ್ಟು ಚೆನ್ನಾಗಿ ಡ್ರೆಸ್ ಮಾಡಿ ಇಷ್ಟು ಚೆನ್ನಾಗಿ ಕಾಣ್ತಿರುವಾಗ ಹೊರಗೆ ಹೋಗೋದ್ರಲ್ಲಿ ಅರ್ಥವಿಲ್ಲ. You are as beautiful as ever. I have become useless. I love you. ಬೇಡ ರಮ್ಮ, I will fail again. ನಾನು ನಿಮ್ಗೆ ಸಹಾಯ ಮಾಡ್ತೀನಿ. ಟ್ರೈ ಅಂಡ್ ಸಿ. ನೀವೇ ಎಲ್ಲ ಆಸೆ ಕಳ್ಕೊಂಡ್ರೆ ಹೇಗೆ? ಬೇಡ ರಮ್ಮ. I'll be with you in a minute. ಈ ರಿಪೋರ್ಟ್ ಅನ್ನು ನಾಳೆನೇ ಸಬ್ಮಿಟ್ ಮಾಡಬೇಕಾಗಿದೆ, ಮುಗಿಸ್ಬಿಡ್ತೀನಿ.
ಸಾರಿ ರಮ, ನಿನ್ನ ನೋಯಿಸ್ಬೇಕು ಅಂತ ನಾನೇನು ಅನ್ಲಿಲ್ಲ. ನಿನ್ನ ಒಳ್ಳೇದಕ್ಕಾಗಿ ಇನ್ಮೇಲಾದ್ರೂ ನನ್ನ ಪಾಡಿಗೆ ಬಿಟ್ಬಿಡು. ಶಂಕರ್, ನಾನು ಹೋಗಿ ಬರ್ತೀನಿ. ಹೋಗ್ಬಿಟ್ ಬಾರಮ್ಮ. ಆರೋಗ್ಯದ ಕಡೆ ಗಮನ ಇರಲಿ. ಊರಿಗೆ ಹೋದ್ ಕೂಡ್ಲೆ ಕಾಗ್ದ ಬರೀ. ಹೋಗ್ಬಾ. ಅತ್ತೆ, ನಾನು ಹೋಗಿ ಬರ್ತೀನಿ. ರಜದಲ್ಲಿ ಬಾರಮ್ಮ. ಆಗ್ಲಿ. ಸಾವಿತ್ರಿ, ಬರ್ತೀನಿ. ರಾಜಣ್ಣ, ಬಿಟ್ಟು ಬಾ. ಆಗ್ಲಮ್ಮ. ಶಂಕರ, ಯಾಕೆ ಕೂತಿದೀಯಾ? ಕುಸುಮ ಏನ್ ಬರ್ದಿದ್ದಾಳೆ? ಅವಳು ಓದ್ತಾ ಇರೋ ಕಾಲೇಜ್ನಲ್ಲೇ ಕೆಲಸ ಸಿಕ್ಕಿದೆ ಅಂತೆ, ಸೇರ್ಕೊಂಡಿದ್ದಾಳೆ. ಅವಳಿಗೆ ತಲೆ ಕೆಟ್ಟಿದ್ಯೇನು? ಓದ್ ಮುಗಿಯೋವರೆಗೂ ಮದ್ವೆ ಮುಂದಕ್ಕೆ ಹಾಕಿ ಅಂದ್ಲು. ಈಗ ಅಲ್ಲೇ ಕೆಲ್ಸಕ್ಕೆ ಸೇರ್ಕೊಂಡಿದ್ದಾಳೆ. ಅಮ್ಮ, ಈಗ ಅವಳು ಕೆಲ್ಸಕ್ಕೆ ಸೇರಿ ದುಡ್ದು ಈಗ ಅವಳೇ ತಾನೇ ನಮಗೆ ಹಣ ಕಳಿಸ್ಕೊಡ್ಬೇಕು. ಅವಳು ದುಡ್ಡು ಹಾಕೋದು ಯಾರಿಗ್ ಬೇಕಾಗಿದೆ? ಅವಳನ್ನ ಓದಕ್ ಬೆಂಗಳೂರು ಕಳ್ಸೋದ್ ಬೇಡ ಅಂತ ಬಡ್ಕೊಂಡೆ. ನನ್ನ ಮಾತು ಯಾರು ಕೇಳಿದ್ರಿ? ನೋಡು, ಊರಿಗೆ ಬಾ ಅಂತ ಪತ್ರ ಬರಿ. ಅಮ್ಮ, ಅವಳಾಗ್ಲೇ ಕೆಲ್ಸಕ್ಕೆ ಸೇರ್ಕೊಂಡಾಗಿದೆ. ಅಲ್ಲದೆ ನನ್ನ ಮಾತಿಗೆ ಯಾರು ಕೇಳ್ತಾರೆ? ಈಗ ರಮಾ ಹೋಗಿಲ್ವೇ? ಕುಸುಮಾನು ಅವಳಿಗೆ ಇಷ್ಟ ಬಂದ ಹಾಗೆ ಮಾಡ್ಲಿ. ರಮಾನು ಕಾಲೇಜ್ ಬಿಟ್ಬಿಟ್ಟು ಅವ್ರ ಅಪ್ಪನ ಮನೇಲಿ ಕೂತಿದ್ದಾಳೆ. ಅವಳಿಗಂತೂ ಗಂಡನ ಯೋಚನೆನೇ ಇಲ್ಲ. ಈಗಾಗ್ಲೇ 5-6 ತಿಂಗಳಾಗೋಯ್ತು. ನಮ್ಮನ್ನ ದೇವರೇ ಕಾಪಾಡ್ಬೇಕು. ಅಮ್ಮ, ಈಗ ಅವಳು ಕೆಲಸಕ್ಕೆ ಸೇರಿ ದುಡ್ದು ಈಗ ಅವಳೇ ತಾನೇ ನಮಗೆ ಹಣ ಕಳಿಸ್ಕೊಡ್ಬೇಕು. ಅವಳು ದುಡ್ಡು ಹಾಕೋದು ಯಾರಿಗ್ ಬೇಕಾಗಿದೆ? ಅವಳನ್ನ ಓದಕ್ ಬೆಂಗಳೂರು ಕಳ್ಸೋದ್ ಬೇಡ ಅಂತ ಬಡ್ಕೊಂಡೆ. ನನ್ನ ಮಾತು ಯಾರು ಕೇಳಿದ್ರಿ? ನೋಡು, ಊರಿಗೆ ಬಾ ಅಂತ ಪತ್ರ ಬರಿ. ಅಮ್ಮ, ಅವಳಾಗ್ಲೇ ಕೆಲಸಕ್ಕೆ ಸೇರ್ಕೊಂಡಾಗಿದೆ. ಅಲ್ಲದೆ ನನ್ನ ಮಾತಿಗೆ ಯಾರು ಕೇಳ್ತಾರೆ? ಹಲೋ. ಹಲೋ ಕುಸುಮ. ಹಲೋ. ಕಿರಣ್ ಶಂಕರ್ ಲೆಟರ್ ಏನಾದ್ರು ಬಂದಿತ್ತ? ಬಂದಿತ್ತು. ಕೆಲ್ಸಕ್ಕೆ ಸೇರೋದ್ರ ಬಗ್ಗೆ ಏನಾದ್ರು ಪ್ರಯತ್ನ ಮಾಡ್ತಾ ಇದ್ದಾರಾ? ಸೇರ್ಬೇಕು ಅಂತಿದ್ದಾನೆ, ಆದ್ರೆ ಇನ್ನೂ ತೀರ್ಮಾನ ಮಾಡಿಲ್ಲ. ಅವಸರ ಮಾಡ್ಕೋಬೇಡ ಅಂತ ನಾನೇ ಹೇಳ್ತಾ ಇದ್ದೀನಿ. ಓ, ಐ ಸಿ. ಬಹಳ ಬದಲಾಗಿದ್ದಾಳೆ, ಮೊದಲಿನ ಹಾಗಿಲ್ಲ. ಏನ್ ಯೋಚನೆ ಮಾಡ್ತಿದ್ದೀರಾ? ಏನಿಲ್ಲ, ನೀವು ಕೆಲ್ಸಕ್ಕೆ ಸೇರಿ 1 ವಾರ ಆಗ್ಲಿಲ್ಲ, ಒಳ್ಳೆ ಅನುಭವಿ ಪ್ರೊಫೆಸರ್ ರೀತಿ ಕಾಣ್ತಿದ್ದೀರಾ. ಯಾಕೆ ಹಾಗೆ ಹೊಗಳ್ತಾ ಇದ್ದೀರಾ? ರಿಯಲಿ, ಐ ಆಮ್ ಟೆಲಿಂಗ್ ಯು, ಯು ಆರ್ ಬಾರ್ನ್ ಟು ಟೀಚ್. ಇಸ್ ಇಟ್? ಟೈಮ್ ಆಯ್ತು, ಬರ್ತೀನಿ. ಓಕೆ. ಮೇಡಮ್, ಪ್ರಿನ್ಸಿಪಾಲ್ ನಿಮ್ಮನ್ನು ಕರೀತಾ ಇದ್ದಾರೆ.
ಮಿಸ್ ಕುಸುಮಾ, ನಿಮ್ಮ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡಬೇಕಾಗಿದೆ. ಅದೇನ್ ಹೇಳಿ ಸರ್. ಶೈಲೇಶ್ ನಾಯ್ಡು ಕೆಲಸಕ್ಕೆ ರಾಜೀನಾಮೆ ಕೊಟ್ಟಿದ್ದಾರಂತೆ. ಉಳಿದ ವಿಚಾರ ನಿಮ್ಮ ಹತ್ರ ತಿಳಿಸಿದಾರಂತೆ. ಆದ್ರೆ ನಿಮ್ಮಿಂದ ಸ್ಪಷ್ಟವಾದ ವಿಚಾರ ಬರ್ಲಿಲ್ಲ ಅಂತಾನೂ ಹೇಳಿದ್ರು. ಅವ್ರ ಪರವಾಗಿ ನಾನ್ ನಿಮ್ಮನ್ನು ಕೇಳ್ಕೊತಾ ಇದ್ದೀನಿ. ನೀವು ಒಪ್ಪಿದ್ರೆ ಅವ್ರು ನಿಮ್ಮನ್ನು ವಿವಾಹ ಆಗೋದಕ್ಕೆ ಸಿದ್ಧವಾಗಿದ್ದಾರೆ. ನಂಗೆ ಈಗ್ಲೇ ಮದ್ವೆ ಆಗೋಕೆ ಇಷ್ಟವಿಲ್ಲ. ಅದಕ್ಕಿಂತ ದೊಡ್ಡ ಜವಾಬ್ದಾರಿ ನನ್ ಮೇಲಿದೆ. ನನ್ನ ಅಣ್ಣನ ನಾನ್ ನೋಡ್ಕೋಬೇಕು. ಎಲ್ಲ ವಿಚಾರನೂ ಹೇಳಿದ್ದಾರೆ. ನಿಮ್ಮ ಅಣ್ಣವ್ರ ಆಕ್ಸಿಡೆಂಟ್ಗೆ ಅವರೇ ಕಾರಣ ಅನ್ನೋದು ಅವ್ರ ಮನಸ್ಸಿನಲ್ಲಿದೆ. ನಿಮ್ಮ ಅಣ್ಣವ್ರಿಗೋಸ್ಕರ ಏನ್ ಬೇಕಾದ್ರೂ ತ್ಯಾಗ ಮಾಡೋದಕ್ಕೆ ಸಿದ್ಧವಾಗಿದ್ದಾರೆ. ಏನ್ ಹೇಳ್ತೀರಾ ಮಿಸ್ ಕುಸುಮಾ? ನಂಗೆ ಆಲೋಚಿಸೋದಕ್ಕೆ ಸ್ವಲ್ಪ ಸಮಯ ಬೇಕು. ನಿಮ್ಮ ಆಲೋಚನೆಗೆ ಸತ್ಫಲ ಸಿಗ್ಲಿ ಅಂತ ಆಶಿಸ್ತೇನೆ. ಬರ್ತೀನಿ ಸರ್. ಒಳ್ಳೇದು. ನನ್ನನ್ನು ಒಲಿಸ್ಕೊಳ್ಳೋದಕ್ಕೆ ಮಾಡ್ಬೇಕಾದ್ನೆಲ್ಲ ಮಾಡಿದ್ದಾನೆ. ಯಾರ್ ಬೇಕಾದ್ರೂ ಒಲಿಯುವಂತಹ ರೂಪ, ವ್ಯಕ್ತಿತ್ವ ಮತ್ತು ಐಶ್ವರ್ಯ ಅವನಲ್ಲಿದೆ. ಹಾಗಿರುವಾಗ ನನಗಾಗಿ ಇಷ್ಟೆಲ್ಲ ತ್ಯಾಗಕ್ಕೆ ಅವನೇಗ್ ಸಿದ್ಧವಾಗಿದ್ದಾನೆ. ಅಮ್ಮ, ಅಮ್ಮ, ಅಮ್ಮ. ಸಾವಿತ್ರಿ, ನೀನ್ ಒಳಗೋಗು. ಏನಾಯ್ತು ಶಂಕರ? ಅಮ್ಮ, ಶೈಲೇಶ್ ನಾಯ್ಡು ಪತ್ರ ಬಂದಿದೆ. ಅವನು ನಮ್ಮ ಕುಸುಮಾನ ಮದುವೆ ಮಾಡ್ಕೊಂಡಿದ್ದಾನಂತೆ. 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 ಅಣ್ಣ, ಅಮ್ಮ ಬೆಳಗ್ಗೆಯಿಂದ ಒಂದ್ ಲೋಟ ನೀರ್ ಸಹ ಕುಡ್ದಿಲ್ಲ. ಎಷ್ಟು ಬಲವಂತ ಮಾಡಿದ್ರು ಮಲ್ಕೊಂಡೇ ಇದ್ದಾರೆ. ಸ್ವಲ್ಪ ಚಾ ಹಿಡಿ. ಅಲ್ಲ ನೋಡಿ, ಅಮ್ಮ, ಅಮ್ಮ, ಯಾರು ಏನೇ ಆಗ್ಲಿ ನೀನ್ ನನ್ನನ್ನು ನೋಡಿ ಎಲ್ಲಾನು ಮರೆಯೋ ಪ್ರಯತ್ನ ಮಾಡಮ್ಮ. ಬಾ, ಊಟ ಮಾಡಮ್ಮ. ನೀನು ಊಟ ಮಾಡಿದ್ರೇನೆ ನಾನು ಊಟ ಮಾಡೋದು. ಸಾವಿತ್ರಿ, ತಟ್ಟೆ ಇಡು.
ಆಕ್ಸಿಡೆಂಟ್ಗೆ ನೀವೇ ಕಾರಣ ಅಂತ ಹೇಗೆ ಹೇಳ್ತೀರಾ? ಹೌದು ಕುಸುಮ, ನಾನೇ ಕಾರಣ. ನನಗೆ ಮೈಯಲ್ಲಿ ಹುಷಾರಿರಲಿಲ್ಲ, ಬಹಳ ಸೀರಿಯಸ್ ಆಗಿತ್ತು. ಡಾಕ್ಟ್ರು ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಲೇಬೇಕು ಅಂತ ಹೇಳಿದ್ರು. ನಾನು ಒಪ್ಪಲಿಲ್ಲ. ನಮ್ಮೂರಿಗೆ ಹೋಗ್ತೀನಿ ಅಂತ ಹಠ ಹಿಡಿದೆ. ಶಂಕರನೇ ನನ್ನ ಕಾರ್ ಡ್ರೈವ್ ಮಾಡ್ತಾ ಇದ್ದ. ಯಾರ್ಯಾರ ಹಣೆಲಿ ಏನೇನ್ ಬರ್ದಿರುತ್ತೋ ಅದನ್ನ ತಪ್ಸಕ್ ಆಗೋದಿಲ್ಲ ರೀ ನಂಗೆ. ನೀವಾದ್ರೂ ಸ್ವಲ್ಪ ಹೇಳಿ ಡಾಕ್ಟ್ರಿ. ಯಾವಾಗ್ಲೂ ಏನು ಯೋಚನೆ ಮಾಡ್ತಾ ಇರ್ತೀನಿ. ಊಟ ನಿದ್ರೆ ಯಾವುದು ಸರಿಯಾಗಿ ಮಾಡಲ್ಲ. ಹೀಗೆ ಇದ್ರೆ ವಾಸಿ ಆಗೋದು ಹೇಗೆ? ನೀವು ಯಾವುದನ್ನು ಯೋಚನೆ ಮಾಡಬೇಡಿ. ನಿಮಗೆ ಕೆಲಸಕ್ಕೆ ಸೇರೋ ಇಷ್ಟ ಇದ್ರೆ ಪ್ರಯತ್ನ ಪಡಿ. ಆದ್ರೆ ದಿನ ಎಲ್ಲ ಯೋಚನೆ ಮಾಡೋದು ಒಳ್ಳೇದಲ್ಲ. ಹಾ, ಬರ್ತೀನಮ್ಮ. ಬರ್ತೀನಿ. ಆಗ್ಲಿ ಡಾಕ್ಟರ್. ಚಿರಂಜೀವಿ ಕಿರಣಶಂಕರ್ನಿಗೆ ನಿಮ್ಮ ಮಾವ ಅಚ್ಯುತರಾಯರು ಮಾಡುವ ಆಶೀರ್ವಾದಗಳು. ನಾವುಗಳು ಕ್ಷೇಮ, ನಿಮ್ಮಗಳ ಕ್ಷೇಮಕ್ಕೆ ಪತ್ರ ಬರೆಯುವುದು. ಈ ಪತ್ರ ಬರೆಯಲು ಕಾರಣವೇನೆಂದರೆ ಕುಂಕುಮ ಸೌಭಾಗ್ಯವತಿ ರಮ ನಿನ್ನೆ ತಾರೀಖು 25ರಂದು ಗಂಡು ಮಗುವಿಗೆ ಜನ್ಮವೆತ್ತಿರುವಳು. ಜೀವನ ಕಾಲದ ಕಡಲಿನ ಮೇಲೆ ತೇಲುವ ಯಾನ, ತೇಲುವ ಯಾನ. ಜೀವನ ತೇಲುವ ಯಾನ.
ಜೀವನ ಕಾಲದ ಕಡಲಿನ ಮೇಲೆ ತೇಲುವ ಯಾನ ಜೀವನ ತೇಲುವ ಯಾನ ಕಟ್ಟುವರಿಲ್ಲ ಜೀವನ ಕಾಲದ ಕಡಲಿನ ಮೇಲೆ ತೇಲುವ ಯಾನ ಜೀವನ ತೇಲುವ ಯಾನ ಪಯಣವ ತೊಡಗಿದುದೇಕೆ ಬರಿದೆ ತೇಲುವುದೇಕೆ ಪಯಣವ ತೊಡಗಿದುದೇಕೆ ಬರಿದೆ ತೇಲುವುದೇಕೆ ತೇಲುತ್ತ ಮುಳುಗುವುದೇಕೆ ಮುಗಿಸದೆ ಮುಗಿಯುವುದೇಕೆ ಮುಗಿಯುವುದೇಕೆ ಜೀವನ ಕಾಲದ ಕಡಲಿನ ಮೇಲೆ ತೇಲುವ ಯಾನ ತೇಲುವ ಯಾನ ತೇಲುವ ಯಾನ ತೇಲುವ ಯಾನ. ಶಂಕರ 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 ಈ ಪ್ರಪಂಚದಲ್ಲಿ ಕಂಡ ರೂಪಗಳಿಗೆ ಕೇಳಿದ ಶಬ್ದಗಳಿಗೆ ಕೊನೆಗೆ ಏನೂ ಅರ್ಥವಿಲ್ಲವೇ? ಕಾಲ ಪ್ರವಾಹಕ್ಕೆ ಸಿಲುಕಿ ಎಲ್ಲವೂ ತಮ್ಮ ಆಕೃತಿ ರೂಪ ಅರ್ಥ ಕಳೆದುಕೊಳ್ಳುತ್ತವೆ. ಶಬ್ದಗಳು ಅರ್ಥಹೀನವಾಗುತ್ತವೆ.